ಎಲ್ಲ ಇದ್ದೀರಾ? ಎಲ್ಲ ಒಂದ್ಸಲ ಕೈ ಎತ್ತಿ ನೋಡೋಣ. ಯಾಕೋ ಭಾಳ ಮಂದವಾಗಿದ್ದೀರಾ, ಯಾಕೋ ಸ್ವಲ್ಪ ಆಕ್ಟಿವ್ ಆಗಿರಬೇಕು ಅಂತ. ಬಹುಶಃ ಒಳ್ಳೆಯ ಕಾರ್ಯಕ್ರಮ ಇದು. ನಾವು ಹೆಚ್ಚೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಆಗ್ತಿಲ್ಲ. ಹಾಸನಕ್ಕೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿದ್ದರಿಂದ ಸ್ವಲ್ಪ ಮುಂಚೆನೆ ಮಾತಾಡಿ ಹೊರಡ್ತೀವಿ. ಯಾಕೆಂದರೆ ಮಾತಾಡೋದು ಬಹಳ ಇದೆ, ಅದರ ಸಮಯ ನಮ್ಮನ್ನು ಕಾಯುವುದಿಲ್ಲ, ನಿಮ್ಮನ್ನು ಕಾಯುವುದಿಲ್ಲ. ಹಾಗಾಗಿ ವೀರಶೈವ ಲಿಂಗಾಯತ ಮಹಾಸಭಾದ ನೂತನ ತಾಲೂಕು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಉದ್ಘಾಟಕರಾಗಿ ಕ್ಷೇತ್ರಕ್ಕೆ ಬಂದಂಥ ರಾಜ್ಯ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಶಂಕರ ಬಿದ್ರಿ ಅವರಿಗೆ ಮತ್ತು ಎಲ್ಲ ರಾಜ್ಯ ಕಮಿಟಿಯ ಸದಸ್ಯರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ, ತಾಲೂಕು ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಏನು ಮಾತಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ಮಾತುಗಳು ಬಹಳ ಇರೋದ್ರಿಂದ ಅದರಲ್ಲಿ ಸಮಯಕ್ಕೆ ತಕ್ಕ ಹಾಗೆ ಏನೊಂದು ಎರಡು ಮಾತುಗಳನ್ನು ಹೇಳಬೇಕು ಅಂತ ಅಂದ್ಕೊಳ್ತೀವಿ. ಯಾಕೆಂದರೆ ಮೊನ್ನೆ ಸಕಲೇಶ್ಪುರದಲ್ಲಿ ನಮ್ಮ ಶಂಕರ ಬಿದ್ರಿ ಅವರ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಅವರು ಸಮಾಜದ ಸಂಘಟನೆ ಬಗ್ಗೆ ಮಾತನಾಡಿದರು ಅಂತಂದರೆ, ನಿಜವಾಗ್ಲೂ ಕೂಡ ತಾಲೂಕಿನ 50,000 ಜನಸಂಖ್ಯೆಯಲ್ಲಿ 500 ಜನ ಸೇರ್ಸಕ್ಕಾಗ್ತಿಲ್ಲ ಅಂತಂದರೆ ಇದು ಸಮಾಜ ಮಲ್ಕೊಂಡಿದೆ ಅಂತಲೇ ಅರ್ಥ. ಹಾಗೆ ಮಲ್ಕೊಂಡಿದ್ರೆ ಹೆಂಗಾರು ಮಾಡಿ ನೀರು ಹಾಕಿ ಪಾರಕ್ಕೆ ಎಬ್ಬಿಸ್ಬೋದಾಗಿತ್ತೇನು, ಮಲ್ಕೊಂಡವ್ರ ಥರ ಆಕ್ಟ್ ಮಾಡ್ತಾ ಇರೋದ್ರಿಂದ ಎಬ್ಸೋದು ಇನ್ನೂ ಕಷ್ಟ. ಹೌದಾ? ಒಪ್ತೀರಾ? ಒಪ್ಪಲೇಬೇಕು. ನೀವು ಒಪ್ಪದಿದ್ರೆ ಬಿಡಬೇಕಲ್ಲ. ಯಾಕೆ? ಜಾಗೃತಿ ಅಂದರೆ ಏನು? ಸಮಾಜ ಅಂದರೆ ಏನು? ಸಂಘಟನೆ ಅಂದರೆ ಏನು? ಯಾಕೆ ಇವೆಲ್ಲ ಬೇಕು? ಸುಮ್ಮನೆ ಒಂದಿಷ್ಟು ಆಲೋಚನೆಯನ್ನು ನಾವು ಮಾಡಬೇಕಾಗಿದೆ. ಇದು ಅನಿವಾರ್ಯನಾ, ಅವಶ್ಯಕತೆನಾ ಅನ್ನುವಂಥದ್ದೆಲ್ಲ ಸ್ವಲ್ಪನಾರು ನಾವು ಯೋಚನೆಯನ್ನು ಮಾಡಬೇಕಾಗಿದೆ. ಅದಕ್ಕೆ ಒಂದು ವಚನಗಳನ್ನು ಹೇಳ್ತಾರೆ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಜೋಗುಳ ತೊಟ್ಟಿಲ ನೇಣ ಹರಿದು ತೊಟ್ಟಿಲ ಮುರಿದು ಜೋಗುಳನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಹುದೇ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಅಜ್ಞಾನ ತುಂಬಿ ತುಳುಕ್ತಾ ಇರಬೇಕಾದ್ರೆ, ಅಥವಾ ಅದು ಜ್ಞಾನ ಅನ್ನುವ ಮನಸ್ಸು ಒಳಗಡೆ ಅದು ಬೆಳಕನ್ನು ಕೊಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಈ ತೊಟ್ಟಿಲು ಅಂದ್ರೆ ಏನು? ಈ ಪ್ರಪಂಚ. ಈ ಪ್ರಪಂಚದ ಒಳಗಡೆ ನಾವು ಒಂದಿಷ್ಟು ಮನಸ್ಸಲ್ಲಿರುವಂಥ ಮನಸ್ಸು ಅನ್ನುವಂಥದ್ದು ಮಗು ಇದ್ದ ಹಾಗೆ. ಆ ಮನಸ್ಸನ್ನು ಯಾರು ತೂಗ್ತಾ ಇದ್ದಾರೆ ಅಂತಂದರೆ ಭ್ರಾಂತಿ ಎಂಬ ತಾಯಿ. ಭ್ರಾಂತಿ ಅಂದರೆ ಯಾರು? ಅಧಿಕಾರ, ನಾನು, ನಂದು, ಮೇಲು, ಕೀಳು, ಅದು ಹಾಗೆ, ಇದು ಇವ್ರು ಹೀಗೆ, ಅವರು ಒಂದು ವರ್ಗ, ಇವರೊಂದು ವರ್ಗ, ಈ ಥರ ಭ್ರಾಂತಿಗಳು ನಮ್ಮನ್ನು ಕಾಡ್ತಾ ಇರೋದ್ರಿಂದ ಅದೇನಾಗ್ತಾ ಇದೆ, ಅಲ್ಲಿ ತೊಟ್ಲು ತೂಗ್ಲಿಕ್ಕೂ ಆಗ್ತಿಲ್ಲ, ಅಲ್ಲಿ ನೇಣು ಹರಿದು ಬೀಳ್ತಾ ಇದೆ ಹಗ್ಗಗಳು. ಎಂಥ ಹಗ್ಗದಿಂದ ಕಟ್ಟಿದ್ರೂ ಕೂಡ ಆ ಹಗ್ಗ ಬೀಳ್ತಾ ಇದೆ, ಹರಿತಾ ಇದೆ. ಅಲ್ಲಿ ನಮಗೆ ಜೋಗಳ ನಿಲ್ತಾ ಇದೆ, ತೊಟ್ಟಿಲು ಮುರಿತಾ ಇದೆ. ಅಲ್ಲಿ ಗುಹೇಶ್ವರ ಎಂಬ ಲಿಂಗವನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಗುಹೇಶ್ವರ ಎಂಬ ಲಿಂಗವನ್ನು ಕಾಣೋದು ಅಂದ್ರೆ ಅರ್ಥ ಸಾಧನೆಯನ್ನು ಮಾಡೋದು ಅಂತ. ಸಾಧನೆ ಮಾಡಿದಾಗ ಅಧಿಕಾರವೆಂಬುವಂಥ ತೃಪ್ತಿ ಮನಸ್ಥಿತಿ ನಮಗೆ ಬಂದು ಸಿಗುತ್ತೆ.
ಸಾಧನೆನೇ ಮಾಡದ ಹಾಗೆ ಅಧಿಕಾರವನ್ನು ನಾವು ಅನುಭವಿಸ್ತೀವಿ ಅಂತಂದ್ರೆ ಹೇಗೆ ಸಾಧ್ಯ? ಸಂಘಟನೆ ಮಾಡದ ಹಾಗೆ ಅಧಿಕಾರಕ್ಕೆ ಹೋಗ್ತೀವಿ ಅಂದ್ರೆ ಹೇಗೆ ಸಾಧ್ಯ? ಅಥವಾ ಸಂಘಟನೆ ಇಲ್ಲದ ಹಾಗೆ ನಾವು ಒಂದಿಷ್ಟು ದೊಡ್ಡವರು ಅನಿಸ್ಕೊಳ್ತೀವಿ, ಸಮಾಜದೊಳಗೆ ಉನ್ನತವಾಗಿ ಹೋಗ್ತೀವಿ, ಹೆಸರನ್ನು ಪಡ್ಕೊಳ್ತೀವಿ ಅಂದ್ರೆ ಹೇಗೆ ಸಾಧ್ಯ? ಅದು ಸಾಧ್ಯನೇ ಇಲ್ಲ. ಇಲ್ಲೆಲ್ಲ ಈ ಪ್ರಪಂಚದ ಒಳಗಡೆ ನಾವೆಲ್ಲ ಬಂದಿದ್ದು ಯಾವುದಕ್ಕಾಗಿ ಅಂತಂದ್ರೆ ಈ ಪ್ರಪಂಚವನ್ನು ಒಂದು ಸುಂದರವಾಗಿ ಮಾಡಲಿಕ್ಕೆ. ಆ ಪ್ರಪಂಚದ ಒಳಗಡೆ ಒಂದೊಂದು ಸಮಾಜ ಅಂತ ಇವತ್ತಿನ ದಿನಮಾನಗಳಲ್ಲಿ ಗುರುಸ್ಕೊಂಡಿದೆ. ಯಾರು ಕೂಡ ಈ ಸಮಾಜ ಆ ಸಮಾಜದಲ್ಲಿ ಹುಟ್ಟಬೇಕು ಅಂತ ಏನೋ ಅರ್ಜಿ ಹಾಕೊಂಡು ಹುಟ್ಟಿಲ್ಲ. ಏನೋ ಹಿಂದಿನಿಂದ ನಡ್ಕೊಂಡು ಬಂದಿದೆ, ಆ ಸಮಾಜದಲ್ಲಿ ಗುರುಸ್ಕೊಂಡಿದ್ದೀವಿ. ಆ ಋಣವನ್ನು ತೀರಿಸೋದಕ್ಕೋಸ್ಕರ ಸಮಾಜದ ವ್ಯವಸ್ಥೆ ಒಳಗಡೆ ನಮ್ಮ ಆಚಾರ ವಿಚಾರಗಳಲ್ಲಿ ನಾವು ಕೆಲವು ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ಈ ಭೂಮಿಗಾಗಲಿ ಅಥವಾ ಇದರ ಸಮಾಜದ ಒಳಗಡೆಗಾಗಲಿ ಬಂದದ್ದಕ್ಕಾಗಿ ಯಾವುದಕ್ಕಾಗಿ, ಅಥವಾ ಬಂದು ಏನೇನ ಮಾಡಬೇಕಾಗಿದೆ, ನಾವು ಒಂದಿಷ್ಟು ಸುಂದರವಾದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿ ಹೋಗಬೇಕಾಗಿದೆ. ಆ ಸುಂದರವಾದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಇಲ್ಲಿ ಬಂದದ್ದಕ್ಕಾಗಿ ಅದಕ್ಕೊಂದು ಉದಾಹರಣೆಯನ್ನು ಹೇಳೋದಾದರೆ, ಒಂದು ಕಾಡಿತ್ತು, ದೊಡ್ಡದಾದಂಥ ಕಾಡು. ಆ ಕಾಡಿನ ಒಳಗಡೆ ಒಂದಿಷ್ಟು ಪ್ರಜೆಗಳು ವಾಸ ಮಾಡಿದ್ರು. ಆ ಕಾಡಿನಿಂದ ದೂರದಲ್ಲಿ ಒಂದು ಅರಮನೆ ಇತ್ತು. ಅಂದರೆ ನಾಡವನ್ನು ಆಳ್ತಾ ಇರುವಂಥ, ಅಧಿಕಾರವನ್ನು ಸ್ವೀಕರಿಸುವಂಥ ಒಂದು ನಗರ ಇತ್ತು. ಆ ನಗರದಲ್ಲಿ ಒಂದು ರೂಲ್ಸ್ ಇತ್ತು. ಏನು ಅಂತಂದರೆ, ಅಧಿಕಾರವನ್ನು ಮಾಡುವಂಥವ್ರನ್ನ ಕಾಡಿನಿಂದನೇ ತರಬೇಕು, ಅಧಿಕಾರ ಮುಗಿದ ಮೇಲೆ ತಗೊಂಡೋಗಿ ಕಾಡಿಗೆ ಬಿಡಬೇಕು. ಈ ಥರದ ಒಂದು ಸಂಪ್ರದಾಯ ಅಲ್ಲಿ ಬೆಳ್ಕೊಂಡು ಬಂದಿತ್ತು. ಒಂದು ದಿನ ಆ ನಗರದಲ್ಲಿರುವಂಥ ಅಲ್ಲಿನ ಸೇವಕರು ಇರ್ತಾರೆ. ಆ ಸೇವಕರು ಹಳೆಯ ಅಧ್ಯಕ್ಷನನ್ನು ಬಿಟ್ಟು ಹೊಸ ಅಧ್ಯಕ್ಷನಾಗುವನನ್ನು ಅಲ್ಲಿ ಕಾಡಿನಿಂದ ಕರ್ಕೊಂಡು ಹೋಗಿ ಅಲ್ಲೇ ಕಾಡಿನೆಲ್ಲ ಆಯ್ಕೆ ಮಾಡ್ತಾರೆ. ಆ ಆಯ್ಕೆ ಮಾಡಿದಂಥ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಪಟ್ಟಾಧಿಕಾರಕ್ಕಂತ ಕರ್ಕೊಂಡು ಹೋದ್ರು. ಕಾಡು ಹೇಗಿತ್ತು ಅಂದರೆ ದಾರಿ ಇರಲಿಲ್ಲ, ಬಹಳ ದಟ್ಟವಾದ ಕಾಡು, ಯಾವುದೇ ಮೂಲಭೂತ ಸೌಕರ್ಯಗಳಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇತ್ತು. 5 ವರ್ಷ ಆದ ನಂತರ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಬಿಡಕ್ಕೆ ಬಂದ್ರಲ್ಲ ಅಲ್ಲಿ ಸೇವಕರು, ಆವಾಗ ಆ ಕಾಡಿಗೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳಿದ್ದು. ಆ ಮೂಲಭೂತ ಸೌಕರ್ಯಗಳನ್ನು ನೋಡಿದಂಥ ಸೇವಕರಿಗೆ ಅನ್ನಿಸ್ತು, ಕೇಳಿದ್ರು ಮೇಲುಗಡೆ ಕರ್ಕೊಂಡು ಹೋಗಿ ಬಿಟ್ಟು ಹೋಗಕ್ಕೆ ಬಂದಿದ್ರಲ್ಲ ಅವ್ರನ್ನ, 5 ವರ್ಷದ ಹಿಂದೆ ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಕೆಟ್ಟದಾಗಿತ್ತು. ಇವತ್ತು ಸುಂದರವಾದಂಥ ಕಾಡಿದೆ, ಸುಂದರವಾದ ಪರಿಸರ ಇದೆ, ಸುಂದರವಾದ ವಾತಾವರಣ ಇಲ್ಲಿದೆ, ಇದು ಹೇಗೆ ಸಾಧ್ಯ ಅಂತ ಕೇಳಿದರು. ಅದಕ್ಕೆ ಅಧ್ಯಕ್ಷ ಸ್ಥಾನದ ಹಿಡಿತಾ ಇರುವಂಥವನು ಹೇಳಿದ, ನನಗೆ ಗೊತ್ತಿತ್ತು ಇದು ಅಧಿಕಾರ 5 ವರ್ಷ ಅಂತ ಹೇಳಿ. ನನ್ನ ಅವಧಿ ಒಳಗಡೆ ನಾನು ಏನಾದರೂ ಮಾಡಿ ಸುಂದರವಾದ ಪರಿಸರವನ್ನು, ಸುಂದರವಾದ ಸಮಾಜವನ್ನು, ಸಮಾಜಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು, ಸಮಾಜದಲ್ಲಿ ಆಚಾರ ವಿಚಾರ ಸಂಘಟನೆ ಎಲ್ಲ ವಿಭಾಗದಲ್ಲೂ ಕೂಡ ನಾನು ಕೊಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿ ಅಧಿಕಾರಕ್ಕೆ ಏರಿದ್ದೆ. ನಾನು ಇಳಿಯೋದ್ರೊಳಗೆ ನನ್ನ ಅಧಿಕಾರವನ್ನು ಉಪೇಕ್ಷಿಸಿಕೊಂಡು ಅದನ್ನೆಲ್ಲವನ್ನೂ ಇಲ್ಲಿ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಅವನು ಹೇಳಿದ. ಯಾಕೆ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಒಬ್ಬರಿಗೆ ಅಧಿಕಾರ ಸಿಗೋದು ಅಥವಾ ಅದರ ಸೇವೆ ಮಾಡುವಂಥ ಅವಕಾಶ ಸಿಗುವಂಥದ್ದು ಇದನ್ನು ಸುಂದರ ಮಾಡಬೇಕು ಅಂತ ಹೇಳಿ. ಆ ಸುಂದರ ಮಾಡುವ ಅವಕಾಶ ಒಬ್ಬರು ಶಾಸಕರಿಗೆ ಅಧಿಕಾರ ಸಿಕ್ಕಿದೆ ಅಂತಂದರೆ ಆ ತಾಲೂಕನ್ನು ಹೇಗೆ ಮಾಡಬೇಕು ಅನ್ನೋ ಕಲ್ಪನೆಯಿಂದ ಅವರು ಅದರ ಅಭಿವೃದ್ಧಿ ಮಾಡ್ತಾರೆ. ಈ ಒಂದು ಸಮಾಜದ ಅಧ್ಯಕ್ಷರಾಗ ಅವಕಾಶ ಸಿಕ್ಕಿದೆ ಅಂತಂದರೆ ಆ ಸಮಾಜದ ಅಂಕುಡಂಕಗಳನ್ನು ತಿದ್ದೋದ್ರ ಜೊತೆಯಲ್ಲಿ ಸಂಘಟನೆ ಮಾಡುವ ಮುಖಾಂತರ ಆ ಸಂಘಟನೆ ಒಂದು ಹೊಸ ಚೈತನ್ಯವನ್ನು ತುಂಬುವಂಥ ಕೆಲಸವನ್ನು ಅಧ್ಯಕ್ಷರು ತಮ್ಮ ಅವಧಿಯೊಳಗೆ ಮಾಡಬೇಕಾಗುತ್ತೆ. ಹಿಂದಿದ್ದ ಅಧ್ಯಕ್ಷರು ಹಾಕಿಕೊಟ್ಟಂಥ ದಾರಿಗಳಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಯೋಜನೆಯನ್ನು ನೂತನ ಅಧ್ಯಕ್ಷರುಗಳು ಪಾಲಿಸಬೇಕಾಗುತ್ತೆ. ಅದರ ಮೇಲೆ ಜಿಲ್ಲಾ ಅಧ್ಯಕ್ಷರು ಇರ್ತಾರೆ, ಅದರ ಮೇಲೆ ರಾಜ್ಯಾಧ್ಯಕ್ಷರು ಇರ್ತಾರೆ, ಹೀಗೆ ಪದಾಧಿಕಾರಿಗಳು ಇರ್ತಾರೆ. ಒಟ್ಟಾರೆ ಎಲ್ಲರೂ ಸೇರಿ ನಾವು ಕುಟುಂಬದ ರೀತಿಯಲ್ಲಿ ಆ ಸಮಾಜವನ್ನು ಕಟ್ಟಬೇಕಾಗುತ್ತೆ. ಕಟ್ಟಿದಾಗ ಸಮಾಜಕ್ಕೆ ಅರ್ಥ ಬರಲಿಕ್ಕೆ ಶುರುವಾಗುತ್ತೆ. ಇಲ್ಲದೆ ಹೋದರೆ ಆ ಸಮಾಜಕ್ಕೂ ಅರ್ಥ ಬರುವುದಿಲ್ಲ. ಬರೀ ಕಾಲ್ಪನಿಕ ಅಧ್ಯಕ್ಷ, ಅಧಿಕಾರಕ್ಕೋಸ್ಕರ ಅಧ್ಯಕ್ಷ, ಸುಮ್ಮನೆ ನೇಮ್ ಹಾಕೊಳ್ಳೋಕ್ಕೋಸ್ಕರ ಅಧ್ಯಕ್ಷ, ಈ ಥರ ಭಾವನೆಗಳು ನಮ್ಮಲ್ಲಿ ಬಂದದ್ದೇ ಆದರೆ
ನಾವು ಯಾವುದೇ ಟೈಮ್ ಪಾಸ್ ಮಾಡ್ಬೋದೇ ಹೊರತು ಅಭಿವೃದ್ಧಿಯಲ್ಲಿ ಅಥವಾ ಡೆವಲಪ್ಮೆಂಟ್ ವಿಷಯದಲ್ಲಿ ನಾವೇನೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ನಾವು ಬಂದಿರುವಂಥದ್ದು ಅದಕ್ಕೋಸ್ಕರ ಅಂತ ಹೇಳಿ ನಾವು ತಿಳ್ಕೊಳ್ಳುವಂಥ ಅವಕಾಶ ಬರಬೇಕು. ಈ ಅಧಿಕಾರ ಅನ್ನುವಂಥದ್ದು ಒಂದು ಸಣ್ಣ ಜೇನುತುಪ್ಪದ ಹನಿ ಇದ್ದ ಹಾಗೆ. ಆ ಹನಿ, ಅದೊಂದು ಸಣ್ಣ ಹನಿ ತುಪ್ಪವನ್ನು ನೆಕ್ಕೊಳ್ಬೇಕಾದ್ರೆ ಹಿತ ಅನಿಸುತ್ತೆ, ಆದರೆ ಜೇನು ಬಿಡಿಸೋದು ಎಷ್ಟು ಕಷ್ಟ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸಾಹೇಬರು ಸುಮಾರು 40 ವರ್ಷ ಅಧಿಕಾರವನ್ನ ಮಾಡಿ ಬಂದಿದ್ದಾರೆ. ಇವತ್ತು ಅವರ ಅಧಿಕಾರಕ್ಕೆ ಬರಬೇಕಾದ್ರೆ ಎಷ್ಟು ಶ್ರಮ ಆಯಿತು, ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಶ್ರಮ ಆಯಿತು, ಅದರಲ್ಲಿ ಸಕ್ಸಸ್ ಕಂಡದ್ದಕ್ಕೆ ಇವತ್ತು ನಾವು ಗೌರವಿಸ್ತೀವಿ. ಸಾಹೇಬ್ರನ್ನ, ಶಾಸಕರನ್ನು ಗೌರವಿಸ್ತೀವಿ. ಯಾಕೆ? ಅವರು ಅದರ ಹಿಂದೆ ಎಷ್ಟು ಶ್ರಮವನ್ನು ಅನುಭವಿಸಿ ಸಾಕೇ ಸಾಕಪ್ಪ ಅಂತ ಹೇಳಿ ಅನ್ಕೊಂಡಂಥ ದಿನಗಳಲ್ಲಿ ಮತ್ತೆ ಅದನ್ನು ಇಲ್ಲ ಸಾಧನೆ ಮಾಡಲೇಬೇಕು ಅಂತ ಹೇಳಿ ಬಂದಂಥದ್ದಕ್ಕೆ ಅವರು ಗೌರವಿಸ್ತೀವಿ. ಈಗ ನಮ್ಮ ತಾಲೂಕಿನ ಅಧ್ಯಕ್ಷರು ರವಿಯವರು ಈಗ 5 ವರ್ಷದಿಂದ ತಮ್ಮದೇ ಆದಂಥ ಸಂಘಟನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ, ಯಾಕೆ ಅಂತಂದರೆ ಅವರನ್ನು ಇವತ್ತು ಅವ್ರು ನಿರ್ಗಮಿಸ್ತಾ ಇದ್ದಾರೆ. ನೂತನವಾಗಿ ಅಧ್ಯಕ್ಷರು ಬರ್ತಾ ಇದ್ದಾರೆ. ನಾವು ಒಂದು ತಿಳ್ಕೊಳ್ಬೇಕೇನು ಅಂತಂದರೆ, ಯಾವುದೂ ನಮಗೆ ಶಾಶ್ವತವಲ್ಲ. ಅಧಿಕಾರ ಶಾಶ್ವತವಲ್ಲ, ರೂಪಗಳು ಶಾಶ್ವತವಲ್ಲ, ಹಣ ಶಾಶ್ವತವಲ್ಲ, ಆಯಸ್ಸು ಶಾಶ್ವತವಲ್ಲ, ಯಾವುದೂ ಶಾಶ್ವತವಲ್ಲ ಅಂತ ತಿಳ್ಕೊಂಡು ಅಧಿಕಾರದ ರುಚಿಯನ್ನು ಏನಾದ್ರು ಅನುಭವಿಸಿದ್ದೆ ಆದರೆ ಅದು ಜೇನುತುಪ್ಪ ಆಗುತ್ತೆ. ಆಕಸ್ಮಿಕವಾಗಿಲ್ಲ, ಜೇನು ನನಗೆ ಅದು ಕಡಿದದ್ದು ಅದೆಲ್ಲವನ್ನು ಬಿಟ್ಟು ಆ ತುಪ್ಪದ ಆಸೆಗೆ ಮಾತ್ರ ನೆನಪನ್ನು ಇಟ್ಟುಕೊಂಡಿದ್ದರೆ ಜೀವನ ನರಕ ಆಗುತ್ತೆ. ಹೀಗೆ ಒಬ್ಬ ಕಾಡಲ್ಲಿ ಹೋಗ್ತಾ ಇದ್ದ. ಕಾಡಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಮುಂದ್ಗಡೆ ಒಂದು 6 ಸಿಂಹಗಳು ಬರ್ತವೆ. ಏನು ಬರ್ತವೆ? 6 ಸಿಂಹಗಳು ಬರ್ತವೆ. ಆ 6 ಸಿಂಹಗಳು ಅಂದ ತಪ್ಪಿಸಬೇಕು ಅಂತ ಹೇಳಿ ಹೊರಗಡೆ ಹಿಂದ್ಗಡೆ ನೋಡ್ತಾನೆ. ಇನ್ನೇನು ಹಿಂದ್ಗಡೆ ಹೊಳ್ಳಿ ವಾಪಸ್ಸು ಹೋಗ್ಬಿಡೋಣ ಅಂತ ಹೇಳಿ ನೋಡ್ತಾನೆ. 8 ಭವ್ಯವಾದ ದೊಡ್ಡದಾದಂಥ ಆನೆಗಳು ಬಂದು ನಿಲ್ತವೆ. ಏನು ಬಂದು ನಿಲ್ತವೆ? ಆನೆಗಳು ಬಂದು ನಿಲ್ತವೆ. ಹಿಂದಕ್ಕೂ ಹೋದ್ರೆ ಆನೆಗಳಿದೆ, ಮುಂದೆ ಹೋಗೋಣ ಅಂತಂದ್ರೆ 6 ಸಿಂಹಗಳು ಕಾಡ್ತಾ ಇದ್ದಾವೆ. ಏನ್ ಮಾಡೋದು ಅಂತ ಹೇಳಿ ಈ ಕಡೆ ರೈಟಿಗೆ ಹೋಗೋಣ ಅಂತ ತಿರುಗ್ತಾನೆ. ರೈಟಿಗೆ ಹೋಗೋ ಸಂದರ್ಭದಲ್ಲಿ ಕಾಡು ಹತ್ತಿಕೊಂಡು ಬರ್ತಾ ಇದೆ. ಇನ್ನೇನು ಜ್ವಾಲಾಮುಖಿ ಆಗ್ತಾ ಇದೆ, ಕಾಡು ಭವ್ಯ ಉರಿತಾ ಇದೆ. ಅದು ಈ ಕಡೆ ಬರ್ತಾನೆ ಇದೆ, ಇವನ ಕಡೆ. ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಆಗ್ಲಿಲ್ಲ. ಇನ್ನೇನು ಲೆಫ್ಟಿಗೆ ಹೋಗ್ಬೇಕು, ಎಡಕ್ಕೆ ಹೋಗ್ಬೇಕು ಅಂತ ಹೊಳ್ಳಕ್ಕೆ ಶುರು ಮಾಡ್ತಾನೆ. ಹೊಳ್ಳೆ ಆ ಕಡೆ ಹೆಜ್ಜೆಯನ್ನು ಇಡ್ತಾನೆ. ಅಲ್ಲಿ ಬ್ರಹ್ಮ ರಾಕ್ಷಸಿ ಬರ್ತಾಳೆ ಆ ಕಡೆಯಿಂದ. ಯಾವ ಕಡೆಯಿಂದ ಹೋಗೋದು? ಇನ್ನೇನು ಅಲ್ಲೇ ಒಂದು ಆಲದ ಮರದ ಬೇರಿತ್ತು. ಆ ಬೇರನ್ನ ಹಿಡ್ಕೊಂಡು ಏನಾರು ಮಾಡಿ ತಡಾಯ್ಕೊಂಡು ಹೋಗೋಣ ಅಂತ ಹೇಳಿ ಪಾಸ್ ಆಗಬೇಕು ಅಂತ ಬೇರನ್ನು ಹಿಡ್ಕೊಳ್ತಾನೆ. ಬೇರನ್ನ ಹಿಡ್ಕೊಂಡು ತಳಗಡೆ ನೋಡ್ತಾನೆ. ದೊಡ್ಡದಾದ ಒಂದು ಬಾವಿ. ಆ ಬಾವಿಯ ಒಳಗಡೆ ಇವನು ಯಾವಾಗ ಬೀಳ್ತಾನೋ ಇವನನ್ನು ಆಹಾರವನ್ನಾಗಿ ಮಾಡಬೇಕು ಅಂತ ಹೇಳಿ ದೊಡ್ಡದಾದ ಒಂದು ಘಟಸರ್ಪ ಆ ಬಾವಿ ಒಳಗಡೆ ಬಾಯಿ ತಕ್ಕೊಂಡು ಕುತ್ಕೊಂಡಿದೆ. ಮೇಲೆ ನೋಡ್ತಾನೆ, ನಾವು ಯಾಕಂದ್ರೆ ಫಾಸ್ಟಾಗಿ ಹೋಗ್ತಾ ಇದೆ ಸ್ವಲ್ಪ. ಮೇಲೆ ನೋಡ್ತಾನೆ, ಅಲ್ಲಿ ಒಂದು ದೊಡ್ಡ ಜೇನು ಕಟ್ಟಿದೆ. ಆ ಜೇನಿಗೆ ಒಂದು ಮುದ್ದಾದ ಗಿಳಿ ಬಂದು ಅದನ್ನು ಕುಕ್ತಾ ಇದೆ. ಆ ಗಿಳಿಯಿಂದ ಇನ್ನೊಂದು ಸ್ವಲ್ಪ ಮೇಕ್ ನೋಡ್ತಾನೆ. ಅಲ್ಲಿ ಕರಿಯದೊಂದು ಬಿಳೆದೊಂದು ಇಲಿ ಬಂದು ಆ ಬೇರನ್ನ ಕಡಿತಾ ಇದ್ದಾವೆ. ಯೋಚನೆ ಮಾಡಿದ್ರ ಇದರಲ್ಲಿ ಯಾವುದರಿಂದ ತಪ್ಪಿಸ್ಕೊಳ್ಳೋದವನು? ಮುಂದ್ಗಡೆ ಹೋದ್ರೆ ಸಿಂಹ, ಹಿಂದ್ಗಡೆ ಹೋದ್ರೆ ಆನೆ, ರೈಟಿಗೆ ಬಂದ್ರೆ ಬೆಂಕಿ, ಲೆಫ್ಟಿಗೆ ಹೋದ್ರೆ ಬ್ರಹ್ಮ ರಾಕ್ಷಸಿ, ತಳಗಡೆ ನೋಡಿದ್ರೆ ಆಳವಾದ ಬಾವಿ, ಅಲ್ಲಿ ಘಟ ಸರ್ಪ, ಮೇಲೆ ನೋಡಿದ್ರೆ ಜೇನು. ಆ ಜೇನನ್ನ ಗಿಳಿ ಕಚ್ತಾ ಇದೆ. ಆ ಗಿಳಿಯನ್ನ ಮೇಲ್ಗಡೆ ಬೇರನ್ನ ಬಿಳೆ ಕರೆ ಇಲಿ ಎರಡು ಸೇರಿಕೊಂಡು ಕಟ ಕಡಿತಾ ಇದ್ದಾವೆ. ಬೇರಿನೇನು ಬೀಳುವ ಸ್ಥಿತಿಯಲ್ಲಿ ನಿಂತಿದೆ. ಏನ್ ಮಾಡೋದು? ಅದ್ರ ಒಳಗಡೆ ಸಣ್ಣದಾಗಿ ಒಂದು ಜೇನುತುಪ್ಪ ಮೂಗಿನ ಮೇಲೆ ಬಿದ್ದಿದೆ. ಒಂದೇ ಒಂದು ಹನಿ. ಆ ಹನಿ ಜೇನುತುಪ್ಪ ಮೂಗಿನ ಮೇಲೆ ಬಿದ್ದಿನೇನು ನ್ಯಾಲಿಗೆ ಬಿತ್ತು. ಎಲ್ಲವನ್ನು ಮರೆತ ಜೇನುತುಪ್ಪ ನೆಕ್ಕೋದ್ರಲ್ಲಿ ಕಾಲ. ಒಂದೇ ಹನಿ ಬಿದ್ದಿದ್ದು ಬಹಳ ಅಲ್ಲ, ಆ ಒಂದು ಹನಿ ಜೇನುತುಪ್ಪಕ್ಕೋಸ್ಕರವಾಗಿ ಎಲ್ಲವನ್ನು ಮರೆತಾನೆ. ಇದು ಯಾವುದ್ರದ್ದು ಕತೆ ಅಲ್ಲ, ನಮ್ಮ ಜೀವನದ ಕತೆ. ನಾವು ಹೀಗೆ ಕಾಡಿನೊಳಗೆ ಅಂದ್ರೆ ಸಮಾಜದೊಳಗಡೆ
ಸಮಾಜದೊಳಗಡೆ ಜನರ ಮಧ್ಯದಲ್ಲಿ ನಾವು ಹಿಂಗೆ ಹೋಗ್ತಾ ಇರ್ತೀವಿ. ಅಲ್ಲಿ 6 ಬರ್ತಾವೆ ಸಿಂಹಗಳು. ಅವೇ ಕಾಮ, ಕ್ರೋಧ, ಮದ, ಮತ್ಸರ, ದ್ವೇಷ, ಅಸೂಯೆ. ಇವೆಲ್ಲವೂ ಯಾವುದರಿಂದ ಬರ್ತವೆ ಅಂದ್ರೆ ಹೊಂಟವನಿಗೆ ಬರ್ತವೆ. ಯಾಕೆಂದ್ರೆ ದ್ವೇಷ ಯಾರನ್ನೂ ಬಿಡೋದಿಲ್ಲ. ಅಧಿಕಾರ ಮಾಡೋಕೆ ಹೊಂಟಿದ್ದೀವಿ ಅಂತಂದ್ರೆ ದ್ವೇಷಗಳು ತಾನಾಗೆ ಬರ್ತವೆ. ಸ್ವಲ್ಪ ಹೆಸರು ಆಗ್ತಾ ಇದೆ ಅಂತಂದ್ರೆ ಕಾಲಿಡಿದು ಹೇಳೋರು ತಾವಾಗಿ ಹುಟ್ಟುತ್ತಾರೆ. ಸ್ವಲ್ಪ ಹೆಸರನ್ನ ಕೆಡಿಸ್ಬೇಕು, ಇವನಿಗೆ ಗೌರವ ಹಾಳು ಮಾಡಬೇಕು, ಇವನ ಕೀರ್ತಿಯನ್ನು ಹಾಳು ಮಾಡಬೇಕು ಅಂತ ಅವನಿಷ್ಟು 6 ಹುಟ್ಟೇ ಬಿಡ್ತಾರೆ. ಅದರಿಂದ ಏನಾರು ಮಾಡಿ ತಪ್ಪಿಸಿಕೊಂಡು ಹಿಂದ್ಗಡೆ ಒಂದಿಷ್ಟು ಹೊರಡೋಣ ಅನ್ನೋದ್ರೊಳಗೆ ಈ ಮದ ಮಸ್ತರಗಳು ಅಂತ ಇದೆ. ಮದಗಳು ಅಂತ ಹಣ ಮದ, ಅಧಿಕಾರದ ಮದ, ಈ ಯೌವನ ಮದ, ಈ ಒಂದಿಷ್ಟು ಮದಗಳಿದ್ದಾವೆ. ಈ 6-8 ಮದಗಳು ಹಿಂದ್ಗಡೆ ಕಾಯ್ತಾ ಇದ್ದಾವೆ ಆನೆ ರೂಪದಲ್ಲಿ. ಆನೆಗಳು ಹಿಂದೆ ಆ ಮದಗಳನ್ನು ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ. ಯಾಕೆ? ಸಣ್ಣದಾಗಿ ನಮ್ಮ ಪರಮೇಶ್ವರ ಅವರು ಹೇಳ್ತಾ ಇದ್ರು, ನಾವು ಗೌರವದಿಂದ ದುರಂಕಾರ ಇಲ್ಲದೆ ಅಧ್ಯಕ್ಷರಾಗ್ಲಿ, ನಾವು ಕಾರ್ಯದರ್ಶಿಗಳಾಗ್ಲಿ, ಸಮಾಜ ಸೇವೆಯಲ್ಲಿ ನಾವು ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಇದಕ್ಕೆ ಅಧಿಕಾರದ ಮದ ಅಂತ ಈ ಆನೆ ರೂಪದಲ್ಲಿ ಬರುತ್ತೆ. ಅದೇನಾದ್ರು ಒಂದು ಸಣ್ಣ ಮದ ನಮಗೆ ಬಂತು ಅಂತಂದ್ರೆ ಅಲ್ಲಿ ಆನೆ ರೂಪದಲ್ಲಿ ನಾವು ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಆ ಆನೆ ರೂಪದಿಂದ ಇನ್ನೇನು ಈ ಕಡೆ ಹೋಗಬೇಕು ಬೆಂಕಿ. ಅದು ಬೆಂಕಿ ಅಂದ್ರೆ ಯಾವುದು ಅಂತಂದ್ರೆ ತಾಪತ್ರಯಗಳು, ದ್ವೇಷಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಅದು ಒಳಗಡೆ ಉರಿತಾ ಇರುತ್ತೆ ದ್ವೇಷದ ರೂಪದಲ್ಲಿ. ಆ ಕಡೆಯಿಂದ ಇನ್ನೇನು ಈ ಕಡೆ ಹೊಳ್ಳಬೇಕು ಅಂದ್ರೆ ಬ್ರಹ್ಮರಾಕ್ಷಿ ಅಂತಂದ್ರೆ ಮಾಯೆ. ಮಾಯೆ ಯಾವ ರೂಪದಲ್ಲಿ ಬರುತ್ತೆ ಗೊತ್ತಾಗೋದಿಲ್ಲ. ಎಂತೆಂಥವ್ರನ್ನೂ ಕಾಡುತ್ತೆ ಮಾಯೆ. ಅಕ್ಕಮಾದೇವರು ಅದನ್ನೇ ಮಾಯೆಗೆ ಹೆದರುವಳು ನಾನಲ್ಲ ಅಂತ ಹೇಳ್ತಾಳವಳು. ಯಾವ್ಯಾವ್ದು ರೂಪದಲ್ಲಿ ಮಾಯವಾಗಿ ಬಂತು? ಕೌಶಿಕನ ರೂಪದಲ್ಲಿ ಮಾಯವಾಗಿ ಬಂತು, ಅಧಿಕಾರದ ರೂಪದಲ್ಲಿ ಮಾಯವಾಗಿ ಬಂತು, ಎಲ್ಲ ರೂಪದಲ್ಲಿ ಮಾಯವಾಗಿ ಬಂದದ್ದು. ಅದಕ್ಕೆ ಯಾರು ಅಂಜುವವರು, ಅದಕ್ಕೆ ಯಾರು ಅಳುಕುವವರು ಅನ್ನುವಂಥ ಮಾತನ್ನು ಅಕ್ಕಮಾದೇವರು ಹೇಳ್ತಾರೆ. ಈ ಮಾಯೆಗಳು ಬರ್ತಾವೆ ಜೀವನದೊಳಗಡೆ ಅಂತೇಳಿ. ಈ ಮಾಯೆಗಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ರೊಳಗಡೆ ಮತ್ತೆ ಇನ್ನೊಂದು ಬರುತ್ತೆ. ಆಳವಾದಂಥ ಬ್ರಹ್ಮರಾಕ್ಷ ಅಂದ್ರು ಘಟಸರ್ಪ. ಅಲ್ಲಿ ಆಯಸ್ಸನ್ನು ಕಾಡ್ತಾ ಇದೆ. ಈ ಆಯಸ್ ಮುಗಿತಿ ಒಂದು ನನಗೆ ಆಹಾರ ಆಗ್ತಾನೆ ಅಂತೇಳಿ ಮೇಲ್ಗಡೆ ಜೇನುತುಪ್ಪ ಅನ್ನೋದೊಂದು ಸಣ್ಣದೊಂದು ಆಸೆ. ಅದೊಂದು ನಮಗೆ ಆಸೆ ಅನ್ನುವಂಥದ್ದು ಇರುತ್ತಲ್ಲ, ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ಅಧಿಕಾರದ ಆಸೆ. ಅಧಿಕಾರ ಸಿಕ್ಕಾಗ ಒಂದಿಷ್ಟು ಖುಷಿ ಆಗ್ತದೆ. ಅಲ್ಲಿ ಹಗಲು ರಾತ್ರಿ ಬಿಳಿ ಮತ್ತು ಕರಿ ಇದೆ ಎಂದವಲ್ಲ, ಅದು ಹಗಲು ರಾತ್ರಿ ಆಯಸ್ಸು ಕಳೀತಾನೆ ಇದೆ. ಇಷ್ಟರ ಮಧ್ಯದಲ್ಲಿ ನಾವು ಜೀವನವನ್ನು ಸುಂದರವಾಗಿ ಮಾಡಿಕೊಳ್ಬೇಕಲ್ಲ, ಆ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರವಾಗಿ ಇವತ್ತು ಸಂಘಟನೆಗಳು, ಸಂಘಗಳು, ಯಾವುದೇ ಆದ ಪದಾಧಿಕಾರಿಗಳು, ಅಧಿಕಾರಗಳು ಇವೆಲ್ಲವೂ ಕೂಡ ನಮ್ಮ ಸುತ್ತ ಇರುತ್ತೆ. ಇಂಥ ಒಂದು ವ್ಯವಸ್ಥೆ ಒಳಗಡೆ ನಾವೆಲ್ಲ ಒಂದು ಸ್ವಚ್ಛಂದವಾಗಿ ಬದುಕಿ, ಸ್ವಚ್ಛಂದವಾದ ಸಮಾಜವನ್ನು ಕಟ್ಟಿ, ಸ್ವಚ್ಛಂದವಾದ ಆದರ್ಶವಾದಂಥ ಜೀವನವನ್ನು ನಾವು ನೀವೆಲ್ಲರೂ ನಡೆಸೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಬಹುಶಃ ನೂತನವಾಗಿ ಪದಾಧಿಕಾರಿಗಳು, ಅಧ್ಯಕ್ಷರು ನಮ್ಮ ರವಿಯವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ತಮ್ಮ ಕಾರ್ಯಗಳನ್ನು, ತಮ್ಮ ಚಟುವಟಿಕೆಗಳನ್ನು ವ್ಯಕ್ತಪಡಿಸಿದರು. ಬಹುಶಃ ಅದೇ ರೀತಿಯಲ್ಲಿ ನಮ್ಮ ಬಸವರಾಜಣ್ಣನವರು ಮತ್ತು ಅವರ ಸಂಘಟಕರು, ಪದಾಧಿಕಾರಿಗಳು ನೀವೇನಿದ್ದೀರಿ, ನೀವು ಬಹುಶಃ ಒಂದು ಹೊಸ ಚೈತನ್ಯದಿಂದ, ಹೊಸ ಆಸಕ್ತಿಯಿಂದ ಈ ಸಮಾಜವನ್ನು ಕಟ್ಟೋದಕ್ಕೆ ನೀವು ಮುಂದೆ ಹೆಜ್ಜೆಯನ್ನು ಇಡಿ. ಬಹುಶಃ ನಿಮ್ಮ ಮುಂದೆ ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ನೋವುಗಳು ಬರ್ಬೋದು, ಅಡಕತೊಡಕುಗಳು ಬರ್ಬೋದು. ಅದಕ್ಕೆ ನಿಮ್ಮೆಲ್ಲರಿಗೂ ಶಕ್ತಿಯುತವಾಗಿ ಇವತ್ತು ರಾಜ್ಯ ಅಧ್ಯಕ್ಷರಾಗಿ ನಮ್ಮ ಶಂಕರ್ ಬೇದವರು ಬಂದಿರೋದು ನಿಮ್ಗೆ ಇನ್ನೊಂದು ಶಕ್ತಿ ಆಗಿದೆ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೀವಿ. ಯಾಕಂದ್ರೆ ಅವರು ಒಂದೊಂದ್ಸಲ ಪೊಲೀಸ್ನ ಮಾತಿನಲ್ಲೂ ನೀವು ಹೇಳ್ಬೋದು, ಒಂದೊಂದ್ಸಲ ಅಧ್ಯಕ್ಷರಾಗೂ ಹೇಳ್ಬೋದು, ಒಂದೊಂದ್ಸಲ ಸಮಾಜದ ಹಿತೈಷಿಗಳಾಗಿ ನಿಮಗೆ ಹೇಳ್ಬೋದು. ಅವ್ರು ಏನೇ ಹೇಳಿದ್ದನ್ನು ನೀವು ನಮ್ಮ ಸೇವೆ ಅಂತ ಹೇಳಿ ಭಾವಿಸಿಕೊಂಡು ನೀವು ಕೆಲಸವನ್ನು ಮಾಡಿದ್ದೇ ಆದರೆ ಖಂಡಿತ ಸಕ್ಸಸ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಸ್ವಾಮೀಜಿಯವರು ಮಾತಾಡ್ತಾ ಇದ್ರು ಬೆಳಗ್ಗೆ. ಅವರೊಂದು ಮಾತನ್ನು ಹೇಳ್ತಾ ಇದ್ರು ಒಂದು ಕಥೆ ರೂಪದಲ್ಲಿ. ಒಬ್ಬ ಬಂದು 1 ವರ್ಷದ ಪಟ್ಟಾಧಿಕಾರ ಆಗಿತ್ತಂತೆ. 1 ವರ್ಷದ ಪಟ್ಟಾಧಿಕಾರಕ್ಕೆ ಶುಭಾಶಯಗಳನ್ನು ಹೇಳಿದ್ನಂತ. ಸ್ವಾಮೀಜಿ ತುಂಬ ಧನ್ಯವಾದಗಳು, ನಮ್ಮ ಮಠದಕ್ಕೆ ಪಟ್ಟಾಧಿಕಾರಿಗಳಾಗಿ, ಪೀಠಾಧಿಪತಿಗಳಾಗಿ 1 ವರ್ಷ ಪೂರೈಸಿದಿರಿ, ಹಾಗಾಗಿ ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳಿದ್ರು. ಅದಕ್ಕೆ ಸ್ವಾಮೀಜಿಯವರು ವಾಪಸ್ ಅವನಿಗೆ ಕೈ ಮುಗಿದು ನಿನಗಪ್ಪ ಧನ್ಯವಾದ ಅಂತ ಹೇಳಿದ್ರಂತೆ. ಅದಕ್ಕೆ ಇವನು ಹೇಳಿದಂತೆ, ಯಾಕೆ ಸ್ವಾಮೀಜಿ ನನಗೆ ಧನ್ಯವಾದ ಹೇಳ್ತಾ ಇದ್ದೀರಿ,
ನಮ್ಮ ಮಟ್ಟಕ್ಕೆ ನೀವು ಆಗಿದ್ದು 1 ವರ್ಷ ಪೂರೈಸಿದ್ದಕ್ಕೆ ನಿಮಗೆ ನಾವು ಧನ್ಯವಾದ ಹೇಳಬೇಕು. ಅಂಥದ್ರಲ್ಲಿ ನೀವೇ ನಮಗೆ ಧನ್ಯವಾದ ಹೇಳ್ತಾ ಇದ್ರಲ್ಲ, ಯಾಕೆ ಅಂತ ಕೇಳಿದಂತೆ 1 ವರ್ಷದಿಂದ ಯಾವ ತೊಂದರೆ ಕೊಡ್ದಂಗೆ 1 ವರ್ಷ ಪೂರೈಸೋದಕ್ಕೆ ಬಿಟ್ಟಿದ್ದೀರಲ್ಲ, ಅದಕ್ಕೆ ನಾವು ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಅಂತೇಳಿ. ಇದು ನಮ್ಮ ಬಸವರಾಜನಿಗೂ ಅನ್ವಯಿಸುತ್ತೆ ಅನ್ಸುತ್ತೆ, ನಮ್ಮ ರವಿಗೂ ಅನ್ವಯಿಸುತ್ತೆ. ಇದು ಸಹಜ, ಅದು ಅಲ್ವಾ? ನಿಮಗೂ ಅದನ್ನು ಅನಿಸುತ್ತೆ. ನೀವು ಇವತ್ತು ಇನ್ನೊಬ್ಬರ ಕಾಲಿಡಿದು ಹೇಳಿದ್ರೆ ನಾಳೆ ನಿಮ್ಮನ್ನು ಇನ್ನೊಬ್ಬರು ಕಾಲಿಡಿದು ಎಳಿತಾರೆ. ಕಾಲಿಡಿದು ಎಳೆಯುವವರಿದ್ದಾಗ ಮೇಲೆ ಬರೋದು ಬಹಳ ಕಷ್ಟ. ಅದಕ್ಕೆ ನೀವು ಯೋಚನೆ ಮಾಡ್ರಿ, ಅಧಿಕಾರ ಅನ್ನುವಂಥದ್ದು ಸೇವೆಯ ಮಾನದಂಡನೆ ಹೊರತು ಅದರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಸೇವೆಯನ್ನು ಮಾಡೋದಕ್ಕೆ ಒಂದು ಮುಂಚೂಣಿಯಲ್ಲಿ ಒಂದು ಸ್ಥಾನ ಅಷ್ಟೇ. ಅದು ಅಂಥ ಒಂದು ಕೆಲಸವನ್ನು ನಾವು ಅದನ್ನೇ ಅನ್ಕೊಂತೀವಿ. ನಾವು 12-15 ವರ್ಷದಿಂದ ಇಲ್ಲಿ ಮಾಡಿದ್ದೀವಿ ಅಂತ ನಿಮ್ಮೆಲ್ಲರೂ ನಮಸ್ಕಾರ ಸಲ್ಲಿಸಲೇಬೇಕು. ಯಾಕೆಂದ್ರೆ 15 ವರ್ಷದಿಂದ ನಮ್ಮನ್ನು ಸುಮ್ಮನೆ ಬಿಟ್ಟಿದ್ದೀರಲ್ಲ, ಅದಕ್ಕೋಸ್ಕರವಾಗಿ ಇದು ಎಲ್ಲರಿಗೂ ಇದ್ದಿದ್ದೆ. ಸೊ ಹಾಗಾಗಿ ನೀವು ಆ ಥರದ ಒಂದು ಮನಸ್ಥಿತಿಯನ್ನು, ಸಮಾಜದ ಒಳಗಡೆ ಭೇದ ಭಾವಗಳು ಬಹಳ ಇದೆ. ಅದು ನಾವು ಎಷ್ಟೇ ಭಾಷಣ ಹೇಳಿದರೂ ಕೂಡ, ಎಷ್ಟೇ ಏನೆಲ್ಲ ತತ್ವಗಳನ್ನು, ಕಥೆಗಳನ್ನು ಏನೆಲ್ಲ ಹೇಳಿದರೂ ಕೂಡ ತಿದ್ದಿಕೊಳ್ಳೋಕೆ ಸಾಧ್ಯನೇ ಇಲ್ಲ, ಬದಲಾಗೋಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಚೆನ್ನಾಗಿ ಮನವರಿಕೆ ಆಗಿದೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸೋದು, ನಾವು ಹೆಚ್ಚಿನ ಮಾತಾಡು, ಯಾರನ್ನು ದ್ವೇಷ ಮಾಡು, ಅವನು ಬರಲಿ ಬಲ್ಲದೇ ಇರಲಿ, ಕೆಟ್ಟದ್ದಾಗಲಿ, ಅವನು ಏನಾರ ಹಿಂದ್ಗಡೆ ಅಂದ್ಕೊಂಡ್ಲಿ, ಅಂಥವ್ರು ನಾವು ಪ್ರೀತಿಸ್ಕೊಂಡು ಹೋಗೋದು ಗುಣ ಈಗ ನಾವು ಬೆಳೆಸ್ಕೊಂಡಿದ್ದೇವೆ, ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿದೆ ಯಾರನ್ನೂ ಬೈದು ತಿದ್ದಕ್ಕಾಗೋದಿಲ್ಲ ಅಂತ ಚೆನ್ನಾಗಿ ಗೊತ್ತಾಗಿದೆ. ಆಮೇಲೆ ದ್ವೇಷದಿಂದ ಯಾರನ್ನೂ ಗೆಲ್ಲಕ್ಕಾಗೋದಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಯಾರನ್ನು ತಿದ್ದಿ ಹೇಳಿ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಹಾಗಾಗಿ ಇಲ್ಲಿ ಇರುವಂಥದ್ದು ಪ್ರೀತಿಯಿಂದ ಏನಾದರೂ ಒಂದು ಗೆಲ್ಲೋಣ, ಪ್ರೀತಿಯಿಂದ ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ಹೇಳಿ ನಾವು ಇಷ್ಟು ಹೊಸ ಆಲೋಚನೆಯಿಂದ ಎಲ್ಲರನ್ನೂ ಗೌರವಿಸಿಕೊಂಡು, ನಮಗೆ ಬಹಳ ಜನಕ್ಕಿದೆ ಅದು. ವೀರಶೈವರದೊಳಗೆ ಉಪಪಂಗಡಗಳ ಬಗ್ಗೆ ಬಹಳ ಅಭಿಮಾನ ಇದೆ. ಹಾಗಂತ ನಮ್ಮ ಅಭಿಮಾನನ ಇನ್ನೊಂದನ್ನ ದ್ವೇಷವನ್ನು ಮಾಡೋದ್ರ ಮುಖಾಂತರ ತೀರಿಸ್ಕೊಳ್ಳೋದಲ್ಲ. ನಮ್ಮ ಅಭಿಮಾನ ಇರಬೇಕು, ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಗೌರವ ಇರಬೇಕು. ಆದರೆ ನನ್ನ ಗೌರವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರನ್ನ ದ್ವೇಷ ಮಾಡೋದಲ್ಲ, ಇನ್ನೊಬ್ಬರನ್ನ ಕೆಟ್ಟದಾಗಿ ಬಿಂಬಿಸೋದಲ್ಲ. ಇವತ್ತು ನಿಮ್ಮ ವಾಟ್ಸಾಪ್ಗಳು, ನಿಮ್ಮ ಚಾಟು, ನಿಮ್ಮ ಕಾಮೆಂಟ್ಸ್ಗಳು ನಿಮ್ಮೆಲ್ಲ ನೋಡ್ತಾ ಇದ್ದರೆ ಯಾವಾಗ ಹತ್ಕೊಂಡು ಉರಿತಾ ಇದೆಯೋ ಅಂತ ಭಯ ಆಗುತ್ತೆ. ಯಾವಾಗ ನೀವೆಲ್ಲ ನಿಮ್ಮನ್ನು ನಾಶ ಮಾಡ್ಕೊಳ್ತಿರುವಂಥ ಭಯ ಆಗುತ್ತೆ ನಮಗೆ. ಇವತ್ತು ನಿಮ್ಮ ಚಾಟ್ಗಳು, ನಿಮ್ಮ ವಾಟ್ಸಪ್ ಕಾಲ್ಗಳು, ನಿಮ್ಮ ಇದೆಲ್ಲ ಅಸ್ತವ್ಯವಸ್ಥೆಗಳನ್ನು ನೋಡ್ತಾ ಹೋದರೆ, ಇವತ್ತು ಸಣ್ಣ ಸಣ್ಣ ಮಾತಿನ ಮೇಲೆ ಇವತ್ತು ಅರೆಸ್ಟ್ ಆಗ್ತಾ ಇರೋದನ್ನು ನೋಡಿದರೆ, ಸಣ್ಣ ಮಾತುಗಳಿಗೆ ಇವತ್ತು ಜೈಲುವಾಸ ಅನುಭವಿಸೋದನ್ನು ನೋಡಿದರೆ, ಯಾರಿಗೂ ಇವತ್ತು ಅಧಿಕಾರವನ್ನು ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಇದೆಲ್ಲದರಿಂದ ಹೊರತಾಗಿ ಬರಬೇಕಾದ್ರೆ ಅದಕ್ಕೊಂದು ಪ್ರೀತಿ ಒಂದೇ ಕಾರಣ, ದ್ವೇಷದಿಂದ ಅಲ್ಲ. ನನಗಾಗಲಿಲ್ಲ ಅಂತ ಹೇಳಿ ಅವನ ಅಧ್ಯಕ್ಷ ಆಗಿದ್ದಾನೆ, ಅಥವಾ ನನಗಾಗದಂಗೆ ಅವನ ಕಾರ್ಯದರ್ಶಿ ಆಗಿದ್ದಾನೆ, ನನ್ನ ವಿರೋಧಿ ಒಬ್ಬ ಮೆಂಬರ್ ಆಗಿದ್ದಾನೆ ಅಂಥೇಳಿ ಅವನು ಏನಾದರೂ ಮಾಡೋದ್ರಿಂದ ಇಳಿಸ್ಬೇಕು ಅಂತ ಹೇಳಿದರೆ ಅದು ಬರೀ ದ್ವೇಷನೇ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಬಹುಶಃ ನೀವು ಎಲ್ಲರೂ ಕೂಡ ಒಳಗಡೆ ಅಭಿಮಾನದಕ್ಕಿಂತ ಹೊರಗಡೆ ಅಭಿಮಾನವನ್ನು ಬೆಳೆಸ್ಕೊಂಡ್ರೆ ಅದು ಸಂಘಟನೆಗೆ ಬಹಳ ಉತ್ತಮ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡು, ಅಂತರಾಜ್ಯ ವ್ಯಾಪ್ತಿ, ಯಾಕೆಂದರೆ ವೀರಶೈವ ಸಮಾಜಕ್ಕೆ ಬಹಳ ಹಿನ್ನೆಲೆ ಇದೆ, ಇತಿಹಾಸ ಇದೆ, ಅಷ್ಟೇ ಸೊಗಸಾದಂಥ ಕೊಡುಗೆಗಳಿದೆ, ರಾಜ್ಯಕ್ಕೆ ಕೊಟ್ಟಂಥ ಇತಿಹಾಸ ಇದೆ, ಜಗತ್ತಿಗೆ, ದೇಶಕ್ಕೆ ಸಾಕಷ್ಟು ಜನ ಮಂತ್ರಿಗಳಾಗಿ, MLAಗಳಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಸಾಕಷ್ಟು ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟಂಥವ್ರಿದ್ದಾರೆ, ದೇಶಕ್ಕೆ, ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಂಥವ್ರಿದ್ದಾರೆ. ಅವರೆಲ್ಲರ ಸಿದ್ಧಾಂತ ನಿಮಗೆ ಪ್ರೇರಣೆ ಆಗಬೇಕು. ಅವರೆಲ್ಲರ ಮುನ್ನುಡಿ, ನೀವು ಲಾಲ್ ಬಹದ್ದೂರ್ ಶಾಸ್ತ್ರಿಗಳಂತವ್ರನ್ನ ಕೇಳಿದ್ದೀರಿ. ಬಹುಶಃ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಒಂದು ಸ್ವಂತ ಮನೆಯನ್ನು ಕಟ್ಟಿಕೊಂಡಿಲ್ಲ ಅಂತಂದರೆ, ಹೊರಗಡೆ ಒಬ್ಬರಿಗೆ ಹಣಕಾಸಿನ ನೆರವು ಕೇಳಕ್ಕೆ ಬರ್ತಾರೆ, ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಒಳಗಡೆ ತನ್ನ ಮಡದಿ ₹2 ತಗೊಂಬಂದು ಕೊಡ್ತಾರೆ. ಆವಾಗ ಅವನು ಹೋದ್ನು ಕೊಟ್ಟು ಕಳಿಸಿದ ಮೇಲೆ ಕೇಳ್ತಾರೆ, ₹2 ಎಲ್ಲಿಂದ ಬಂತು ಅಂತ. ನೀವು ಸಂತಿಗೆ ದುಡ್ಡು ಕೊಡ್ತಾ ಇದ್ದರಲ್ಲ, ಆ ಸಂತಿ ಕೊಟ್ಟರೆ ಹಣದಲ್ಲಿ ಸ್ವಲ್ಪ ಉಳಿಸಿಟ್ಟಿದ್ದೆ, ಅದನ್ನು ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಆ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ರಾಷ್ಟ್ರಪತಿಗೆ ಪತ್ರ ಬರೀತಾರೆ, ನೀವು ಕೊಟ್ಟರ ಸಂಬಳ ಅಥವಾ ನೀವು ಕೊಡ್ತಾ ಇರುವಂಥ ಗೌರವಧನ ನನ್ನ ಹೆಂಡತಿ ಉಳಿಸಿ 10% ಉಳಿಸ್ತಾ ಇದ್ದಾಳೆ, ಆ 10% ಹೆಚ್ಚಿಗೆ ಆಗ್ತಾ ಇದೆ, ಅದನ್ನು ವಾಪಸ್ ತಗೊಳ್ಳಿ ಅಂತ ಲೆಟರ್ ಬರೆದಿರ್ತಾರೆ.
ಎಂಥ ಆದರ್ಶ ಜೀವನ. ಇವತ್ತು ನಮ್ಮ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಇವರಿಗೆಲ್ಲರೂ ಬರಬೇಕಿದೆ. ಅದರೊಳಗಡೆ ನಾವೇನೋ ಮನೆ ಕಟ್ಟಿಕೊಳ್ತೀವಿ, ಇನ್ನೇನೋ ಮಾಡ್ತೀವಿ ಅಂತ ಅಲ್ಲ. ನನ್ನ ಹಣವನ್ನು ನಾನು ದುಡಿದನ್ನು ಸ್ವಲ್ಪ ಸಮಾಜಕ್ಕೆ ಕೊಟ್ಟು ಅಂಥ ಶ್ರೇಷ್ಠವಾದ ಆದರ್ಶ ವ್ಯಕ್ತಿಗಳನ್ನು ನಾನು ಪರಿಪಾಲಿಸ್ತೀನಿ ಎನ್ನುವಂಥದ್ದನ್ನು ಇವತ್ತು ನಾವು ಮಾಡಬೇಕು. ಅಂಥ ಆದರ್ಶ ಜೀವನ ನಮಗಾದಾಗ ನಮಗೆ ಇವತ್ತು ಖಂಡಿತ ಕಷ್ಟ ಆಗೋದಿಲ್ಲ ಅಂತ ಭಾವಿಸ್ಕೊಂಡು ಎಷ್ಟು ನೂರಾರು ಸಾವಿರಾರು ಮಠಗಳು ನಮ್ಮ ರಾಜ್ಯದಲ್ಲಿದೆ. ಆ ಸಾವಿರಾರು ಮಠಗಳು ಇವತ್ತು ತಮ್ಮದೇ ಆದಂಥ ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿದೆ. ಶಾಲೆ, ಕಾಲೇಜು, ವಿದ್ಯಾರ್ಥಿಗಳು, ಬಹುಶಃ ಸಿದ್ಧಗಂಗಾ ಪೂಜ್ಯರು ಈ ನಾಡಿನಲ್ಲಿ ಇಲ್ಲದೆ ಹೋಗಿದ್ದರೆ ಇವತ್ತು ಲಕ್ಷಾಂತರ ಜನ ವಿದ್ಯೆಯಿಂದ ವಂಚಿತರಾಗ್ತಿದ್ರೇನು. ಇವತ್ತು ಅಂಥ ಲಕ್ಷಾಂತರ ಜನಗಳಿಗೆ ಸಿದ್ಧಗಂಗಾ ಸ್ವಾಮೀಜಿಯವರು, ನಮ್ಮ ಸಿರಿಗೇರಿ ಸ್ವಾಮೀಜಿಯವರು, ಸುತ್ತೂರು ಸ್ವಾಮೀಜಿಯವರು, ಈಗ ನೀವು ಹೇಳಿದ ಹಾಗೆ ಆನಗಲ್ ಕುಮಾರ ಸ್ವಾಮೀಜಿಯವರು ಅವತ್ತಿನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಹೋಗಿ ಈ ಸಂಘವನ್ನು ಕಟ್ಟಿರುವಂಥದ್ದು. ಅಖಿಲ ಭಾರತ ವೀರಶೈವ ಮಹಾಸಭಾವನ್ನು ಕಟ್ಟಿರುವಂಥದ್ದು ಎತ್ತಿನ ಗಾಡಿಯಲ್ಲಿ ಹೋಗಿ ನಡ್ಕೊಂಡು. ನೀವು ಯಾವಾಗ ಆ ಕಡೆ ಹುಬ್ಳಿಯಿಂದ ಆಚೆ ಧಾರವಾಡ ಆ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಶಿವಯೋಗಿ ಮಂದಿರಕ್ಕೆ ಒಂದ್ಸಲ ಹೋಗಿ ನೋಡಿ. ಅದು ಈಗಲೂ ಕೂಡ ಹಳ್ಳದ ದಡದಲ್ಲಿದೆ. ಅವತ್ತಿನ ಕಾಲದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲಂತ ಕಾಡ. ಆ ಕಾಡಿನೊಳಗೆ ಬ್ರಾಂಚನ್ನು ತೆರೀಬೇಕು. ಅವತ್ತಿನ ಕಾಲದಲ್ಲಿ ಇಲ್ಲಿ ಒಟಗಳಿಗೆ ಗುರುಕುಲ ತೆರೀಬೇಕು ಅಂತ ಹೇಳಿ ಕಲ್ಪನೆ ಹೇಗೆ ಬಂತು ಅವರಿಗೆ? ಇವತ್ತಂತ ಹಾನಗಲ್ ಕುಮಾರ ಸ್ವಾಮೀಜಿಯವರು ಅವ್ರದ್ದೊಂದು ಮೌನ ಕ್ರಾಂತಿ, ಕ್ರಾಂತಿ ಅಂತ ಯಾವುದೊಂದು ಅವ್ರದ್ದು ಜೀವನ ಚರಿತ್ರೆ ಫಿಲ್ಮ್ ತೆಗೆದಿದ್ದಾರೆ, ಈಗ ಅದನ್ನೊಂದ್ಸಲ ನೋಡಿ. ಸೊ ಬಹುಶಃ ಇದೆಲ್ಲದೂ ಕೂಡ ಈ ಉದಾಹರಣೆಗಳು ನಮ್ಮ ಜೀವನಕ್ಕೆ ಆಗಬೇಕು. ಅಂಥ ಒಂದು ಉದಾಹರಣೆಗಳನ್ನು ತಾವೆಲ್ಲರೂ ರೂಢಿಸ್ಕೊಳ್ಳಿ. ಅಂಥ ಆದರ್ಶಗಳನ್ನು ನೀವೆಲ್ಲರೂ ಪಾಲಿಸಿ. ಅಖಿಲ ಭಾರತ ವೀರಶೈವ ಮಹಾಸಭಾ ನಮ್ಮ ರವಿಯವರು ಪ್ರಸ್ತಾಪ ಮಾಡಿದರು, ಶಂಕರ ಬಿದರಿಗೆ ಲಿಂಗಾಯತ ಅನ್ನೋದು ಬಿಟ್ಟು ಹೋಗಿದೆ, ಅದನ್ನು ಸರಿಪಡಿಸಿ ಅಂತ ಹೇಳಿ. ಮತ್ತು ಅದರೊಳಗಡೆ ವ್ಯತ್ಯಾಸಗಳು ಹುಡುಕುವಂತ ಹೋಗೋದು ಬೇಡ. ಈಗ ಬಹುಶಃ ಇರೋದನ್ನು ಸರಿಪಡಿಸಿ ದಯಮಾಡಿ ಇವೆರಡರ ಬಗ್ಗೆ ಜಾಗೃತಿ ಮೂಡಿಸಿ. ನಾವು ಮಾತ್ರ ಶಂಕರ ಬಿದ್ರೆಯವರೇ ಇವೆರಡರವರು ಅಲ್ಲ, ಅದರಿಂದ ಹೊರತಾಗಿರೋಂಥವ್ರು. ನಾವು ಹೇಳೋದಿಲ್ಲ ಅಷ್ಟೇ, ನಿಮಗೆ ಏನೋ ಕಾರ್ಯಕ್ರಮ ಕರೆದಿದ್ರಿ ಅಂತ ಬಂದಿದ್ದೇವೆ. ನಾವೊಂದಿಷ್ಟು ಇದರಿಂದ ಹೊರತಾಗಿ ಮೇಲ್ಮಟ್ಟದಲ್ಲಿ ಇರುವಂಥ ಚಿಂತನೆಯಲ್ಲಿ ಇರುವಂಥವ್ರು. ನಾವು ನಿಮ್ಮನ್ನು ಗೌರವಿಸ್ತೇವೆ, ಪ್ರೀತಿಸ್ತೇವೆ, ನಮ್ಮದಂತೂ ಹಚ್ಕೊಳ್ತೇವೆ. ಆದರೆ ನಮ್ಮದು ಉದಾರತೆ, ನಮ್ಮ ಚಿಂತನೆ ಅದರಿಂದ ಹೊರತಾಗಿ ಯಾವಾಗಲೂ ಯೋಚನೆ ಮಾಡುವಂಥ ಚಿಂತನೆ. ಸೊ ನೀವು ಅದನ್ನು ಸದ್ಬಳಕೆ ನಮ್ಮನ್ನು ಉಪಯೋಗಿಸ್ಕೊಂಡ್ರೆ ನಾವು ಉಪಯೋಗ ಆಗ್ತವೆ ಅಷ್ಟೇ. ನಿಮಗೆ ಉಪಯೋಗ ಇಸ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಅನಿವಾರ್ಯತೆ ನಿಮಗಿಲ್ಲ ಅಂತ ನಾವು ಸುಮ್ಮನೆ ಆಗ್ತೀವಿ. ಯಾಕೆ ಅಂತಂದರೆ ಇವತ್ತು ಪುಷ್ಪಗಿರಿ ಎಲ್ಲದೊಂದು ಹೊರತಾಗಿ ಒಂದು ಹಂತಕ್ಕೆ ಬಂದಿದೆ. ನಿಮಗೆ ಅಂದಾರ ಭಾವನೆ ಇರ್ಬೋದು, ಪುಷ್ಪಗಿರಿಲಿ ಆ ಕಾರ್ಯಕ್ರಮ ಮಾಡಿದರೆ ಅದು ಅವ್ರದ್ದು, ಅಲ್ಲಿ ಯಾಕೆ ಅವ್ರನ್ನ ಕರೆದ್ರಿ ಇದು ಇವ್ರದ್ದು, ಇನ್ನೊಬ್ರನ್ನ ಕರಿಬೇಕಾಗಿತ್ತು ಅದು ನಮ್ಮದು. ಇವೆಲ್ಲ ಏನ್ರಿ ನಿಮ್ಮ ಸಣ್ಣತನ? ಇವೆಲ್ಲ ಯಾವಾಗ ನೀವು ಬಿಡೋದು? ಇವೆಲ್ಲ ಬಿಡದೆ ಹೋದ್ರೆ ನಾವು ಮೇಲೆ ಬರೋದು ಹೇಗೇನಂತ ಇನ್ನೂ ಸಣ್ಣಕ್ಕೆ ನಾವು ಆಳಕ್ಕೆ ಗಲೀಜು ನೀರಿಗೆ ಹೋದರೆ ನಾವು ತಿಳಿ ನೀರು ಆಗೋದು ಯಾವಾಗ? ಈ ಉದಾರತೆಯನ್ನು ನೀವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ಸಮಾಜ ಸುಮ್ಮನೆ ಭಾಷಣ ಆಗ್ತವೆ ಹೊರತು ಸಂಘಟನೆನೂ ಆಗೋದಿಲ್ಲ. ಇನ್ಯಾವುದು ಕಳ್ಕೊಳ್ಳೋದೇ ಹೊರತು ನಾವು ನಮ್ಗೆ ಸಾಧ್ಯತೆ ಇಲ್ಲ. ನಮ್ಗೆ ಆದರ್ಶ ರಾಮನ ಪೂಜೆ ಮಾಡ್ತೀರಿ, ಕೃಷ್ಣನ ಪೂಜೆ ಮಾಡ್ತೀರಿ, ಹನುಮ ಜಯಂತಿ ಮಾಡ್ತೀರಿ, ಎಲ್ಲವನ್ನೂ ಮಾಡ್ತೀರಪ್ಪ. ಯಾಕೆ ಆದರ್ಶ ಅಂದ್ರೆ ಏನು? ಅವರು ಒಂದೊಂದು ಜೀವನದ ಆದರ್ಶಗಳು ನಮ್ಮ ಜೀವನಕ್ಕೆ ಬೇಡವಾ? ರಾಮನ ಆದರ್ಶ ಬೇಡವಾ? ಲಕ್ಷ್ಮಣನ ಆದರ್ಶ ಬೇಡವಾ? ಕೃಷ್ಣನ ಆದರ್ಶ ಬೇಡವಾ? ಬರೀ ಜಯಂತಿ ಮಾತ್ರ ನಮ್ಮ ಶಾಸಕರು ಎಂಥದ್ದು ಆರ್ಕೆಸ್ಟ್ರಾ ತರಿಸ್ಕೊಡ್ತಾರೆ, ಬಡಿ ಆರ್ಕೆಸ್ಟ್ರು ಕುಣಿ ಹತ್ತಾರೆ. ಶಾಸಕರು ಕುಂಕುಮ ಹಚ್ತೀರಿ, ಅವ್ನು ಉದ್ದದ್ದು ಕುಂಕುಮ ಹಚ್ಕೊಂಡ್ಬಿಟ್ಟು ನೋಡ್ಬೇಕು, ಹಿಂಗೆ ಇವನೇ ರಾಮನ ಅನ್ಬೇಕು, ನಾವು ಕೈ ಮುಗಿಬೇಕು, ಹಂಗೆ ಕುಂಕುಮ ಹಚ್ಚಿ ನೋಡಿರ್ತಾರೆ. ಕುಂಕುಮದ ಆದರ್ಶ ಒಂದು ಚೂರರ ರಕ್ತದಲ್ಲಿ ಬಂದು ಬಿಟ್ರೆ ರಾಮನಿಗೆ ಎಷ್ಟು ಬೆಲೆ ಸಿಗುತ್ತೆ, ಲಕ್ಷ್ಮಣಿಗೆ ಎಷ್ಟು ಬೆಲೆ ಸಿಗುತ್ತೆ, ಆ ಕೃಷ್ಣನಿಗೆ ಎಷ್ಟು ಬೆಲೆ ಸಿಗುತ್ತಲ್ವ? ಆ ಥರದ ಬೆಲೆ ಬರೋ ಹಾಗೆ ನಾವು ಮಾಡಿಕೊಳ್ಬೇಕು. ಆ ರೀತಿಯಲ್ಲಿ ನಾವು ಆದರ್ಶಗಳನ್ನು ಪಾಲಿಸೋಣ, ಆದರ್ಶ ಜೀವನವನ್ನು ನಾವು ಮಾಡೋಣ. ಈಗ ಯಾರು ಆದರ್ಶವಾಗಿರೋರು, ಯಾರು ಬಿಡೋರು ಏನು ಗೊತ್ತಾಗ್ತಾ ಇಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತ್ಕೊಂಡಿದ್ದೀವಿ. ಬಹುಶಃ ನಿಮ್ಮ ಜೀವನ ನೀವು ರೂಢಿಸ್ಕೊಳ್ಳಿ. ಅದರ ಜೊತೆ ಸಮಾಜ ಅಂತ ಬಂದಾಗ ಆದರ್ಶ ಜೀವನವನ್ನು ರೂಢಿಸ್ಕೊಂಡು ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವರೆಲ್ಲರೂ ನಮ್ಮವರೇ ಅಂತ. ಈ ಬಸವಣ್ಣವರ ಆದರ್ಶಗಳು ಹಾಗೆ ಅಲ್ವಾ? ಬಸವಣ್ಣವ್ರು ನಾವು ಗೌರವ ಪೂಜೆ ಮಾಡ್ತಾ ಇದ್ದೀವಿ, ಆದರೆ ಬಸವಣ್ಣವ್ರು ಇವನಾರು ಅಂತ ಹೇಳ್ಬೇಡ್ರಪ್ಪ, ಅವನ್ನೆಲ್ಲವರು ನಮ್ಮವನಂತ ಸ್ವೀಕರಿಸು ಅಂತ ಹೇಳಿದಂಥ ಮಾತು ಎಲ್ಲಿಗೆ ಹೋಯ್ತು ನಮಗೆ? ಯಾಕೆ ಅದನ್ನು ನಾವು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ? ಯಾಕೆ ಹಂಗೆ ಪ್ರೀತಿಸಕ್ಕೆ ಆಗ್ತಿಲ್ಲ? ಶರಣರ ಒಂದೊಂದು ಮಾತುಗಳು ಎಷ್ಟು ಪವಿತ್ರವಾಗಿರುವಂಥದ್ದು. ಈ ಜಗತ್ತು ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಆ ಮಾತಿಗೆ ಬೆಲೆ ಇರುತ್ತೆ. ಆದರೆ ಶರಣರ ಮಾತುಗಳನ್ನು ಸುಮ್ಮನೆ ಫೋಟೋಕ್ಕೆ ಮಾತ್ರ ಸೀಮಿತ ಮಾಡಿಬಿಟ್ಟು ಇವತ್ತು ಯಾಕೆ
ಇವತ್ತು ನೀವು ಹೇಳ್ಬೋದು, ನಮ್ಮ ಸಾಗರದ ಶಿವಮೊಗ್ಗ ಜಿಲ್ಲೆಗೆ ಹೋದರೆ ಇವತ್ತು ಮುಸ್ಲಿಮ್ಸ್ ಹಿಂದೂಗಳ ಗಲಾಟೆ ಬಹಳ ಇದೆ. ಅಂಥದ್ರಲ್ಲಿ ನಾವು ಮಧ್ಯದಲ್ಲಿ ಹೋಗಿ ಮುಸ್ಲಿಮ್ಸ್ ಸ್ವಸಹಾಯ ಸಂಘವನ್ನು ಮಾಡಿದ್ದೀವಿ ನಾವು. ಅದು ನಮ್ಮ ಆದರ್ಶ. ನೀವು ನಂಬ್ತಿರಲು ಗೊತ್ತಿಲ್ಲ, ಅದರಿಂದ ಹೊರತಾಗಲು ಕೂಡ ನಾವು ಇದು ಇವತ್ತೇನೋ ನೀವು ನಮ್ಮನ್ನು ಗುರುತಿಸಿದಿರಿ, ನಮ್ಮನ್ನು ಸಾಮಾಜಿಕವಾಗಿ ಅದನ್ನು ಅಪ್ಕೊಂಡಿದ್ದೀರಿ, ನಾವು ಅದನ್ನು ಅಪ್ಕೊಳ್ತೀವಿ. ಆದರೆ ಅಲ್ಲೇ ಮತ್ತು ಅದರೊಳಗೆ ಭೇದ ಭಾವಗಳನ್ನು, ವ್ಯತ್ಯಾಸಗಳನ್ನು ಹುಡ್ಕೊಂಡು ಹೋಗಬೇಡಿ. ಇದನ್ನು ಭಾಳ ನಾವು ಎಷ್ಟು ಹೇಳಿದ್ರೂ ಬಿಡಲ್ಲ, ಅದು ನಮ್ಗೆ ಸತ್ಯ ಗೊತ್ತಿದೆ. ಆದರೂ ಕೂಡ ಹೇಳುವ ಕರ್ತವ್ಯ ನಮ್ಮದು, ಅದನ್ನು ಕೇಳುವ ಕರ್ತವ್ಯ ನಿಮ್ಮದು ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಅದಕ್ಕೆ ಮಧ್ಯದಲ್ಲಿ ನೀವೆಲ್ಲರೂ ಕೂಡ ಅದನ್ನು ಭಾವಿಸ್ಕೊಂಡು ಸಮಾಜವನ್ನು ಕಟ್ಟಿ, ನಮ್ಮ ಶಂಕರ ಬಿದರು ಸಾಕಷ್ಟು ವಿಷಯಗಳನ್ನು ಮಾತಾಡೋರು ಇದ್ದಾರೆ ಅವ್ರ ಸಮಾಜದ ಬಗ್ಗೆ. ಯಾಕೆಂದ್ರೆ ಎಲ್ಲರಿಗೂ ಮಾತಾಡೋಕ್ಕೆ ಸಮಯ ಇಲ್ಲದೆ ಇರೋದ್ರಿಂದ ನಾವು ಪ್ರೊಫೆಸರ್ ರೈತರ ಹೋರಾಟಗಾರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರದ್ದು ಇವತ್ತು ಅವ್ರದ್ದು ಹಾಸನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇರೋದ್ರಿಂದ ನಾವು ಅಲ್ಲಿ 2:30 ಭಾಗವಹಿಸಬೇಕಾಗಿದೆ. ಹಾಗಾಗಿ ತಮಗೆ ನಾವು ಮುಂಚಿತವಾಗಿ ಹೊರಡ್ತೀವಿ. ಶಂಕರ ಬಿದರಿಯವರು ಅವರು ಈ ಸಮಾಜದ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವರು ನಡೆಸಲಿ, ಅವ್ರಿಗೂ ನಾವು ಬೆಂಬಲ ಕೊಡೋಣ. ಒಟ್ಟಾರೆ ಸಮಾಜದಲ್ಲಿ ನಾವು ಅದನ್ನೇ ಅವರಿಗೆ ಮನೆ ಸಕಲೇಶ್ಪುರದಲ್ಲೂ ಹೇಳಿದ್ವಿ. ಈ ಏನೇನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಇಂಗ್ಲೀಷಿಂದ ಹೇಳಿದರು, ಮತ್ತು ವೀರಶೈವ ಲಿಂಗಾಯತರ ಬಗ್ಗೆ ಹೇಳಿದರು, ಇವೇನು ಸಣ್ಣ ಪುಟ್ಟ ಇದೆ ನಿಮ್ಮ ರಾಜ್ಯದ ಮಟ್ಟದಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿ ಅಂತ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತಾ, ನಮ್ಮ ರಾಜ್ಯ ಮಟ್ಟದ ಇಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಆಯ್ಕೆ ಆಗೋರು ಇನ್ಯಾರೋ ಜಿಲ್ಲೆದವ್ರು ವೋಟ್ ಹಾಕೋದಂತೆ, ಅದೆಲ್ಲವನ್ನು ತೆಗೆದಾಕ್ರಿ ಅಂತ ಹೇಳಿದೆವು ನಾವು. ಅದು ಯಾರು ಸಿಸ್ಟಮ್ ಸರಿ ಇಲ್ಲ, ಅದನ್ನ ತೆಗೆದುಹಾಕಿ, ಫಸ್ಟನ್ನು ಅದನ್ನು ತೆಗೆದುಹಾಕಿ ಜಿಲ್ಲೆಯಿಂದನೇ ಜಿಲ್ಲೆಗೆ ಆಯ್ಕೆ ಆಗಬೇಕು. ಜಿಲ್ಲಾ ಸದಸ್ಯರಿಂದ ಅಥವಾ ತಾಲೂಕು ಜಿಲ್ಲೆ ಸದಸ್ಯರಿಂದ ರಾಜ್ಯಕ್ಕೆ ಆಯ್ಕೆ ಮಾಡುವಂಥ ಸಿಸ್ಟಮನ್ನು ತಮ್ಮನಿ ಅಂತ ಹೇಳಿದ್ದೀವಿ. ಈ ಸಲ ನಮ್ಮ ರವಿಯವರೆಲ್ಲ ರಾಜ್ಯಕ್ಕೆ ನಿಂತ್ಕೊಂಡಾಗ ತುಮಕೂರಿಗೆ ಹೋಗ್ಬೇಕಂತೆ, ಹೊಸದುರ್ಗ ಹೋಗ್ಬೇಕಂತೆ, ಉತ್ತರ ಕರ್ನಾಟಕ ಹೋಗ್ಬೇಕಂತೆ. ಉತ್ತರ ಕರ್ನಾಟಕ ರವಿ ಯಾರು ಅಂತ ಯಾರಿಗೆ ಗೊತ್ತು? ಗೊತ್ತಾಗ್ತಾನಪ್ಪ ನಿಂಗೆ? ಯಾರು ಹೋಗ್ಲೇ ಇಲ್ಲ ಅವನ ಹತ್ಲಾಗ, ಬೇಡ ಬಿಡು ಅಂತ ಹೇಳಿ. ಅವರು ನಮಗೆ ಶಿವಮೊಗ್ಗದಿಂದ ನಮ್ಮ ಇವರು ಫೋನ್ ಮಾಡಿದ್ರು, ನಿಮ್ಮ ಹಾಸನದಲ್ಲಿ ಓಟ್ ಆಗ ವೀರೇಶ್, ಹಾಸನದಲ್ಲಿ ಸ್ವಾಮೀಜಿ ಒಂದು ಸ್ವಲ್ಪ ಹೇಳ್ರಿ ಯಾರಿಗಾರು ಓಟ್ ಹಾಕ್ಸಿ ಅಂತ. ಯಾರಿಗೆ ಹೇಳೋಣಪ್ಪ, ಯಾರು ಓಟ್ ಹಾಕೋರು, ನಿನಗೆ ಯಾಕೆ ಹಾಕ್ಬೇಕು ಇಲ್ಲಿ ಹಾಸನದವ್ರು ಅಂತ ಕೇಳಿದ್ವಿ ನಾವು. ಅದು ಏನೇನೋ ಹೇಳ್ಬಿಟ್ರೆ ನಮ್ಗೆ ಅರ್ಥನೇ ಆಗಲಿಲ್ಲ. ನಾವು ಹಾಸನದಲ್ಲಿ ಇಲ್ಲ ಬಿಡಪ್ಪ, ಹೊಸದುರ್ಗದಲ್ಲಿ ಅಂತ ಹೇಳ್ತೀನಿ. ಸೊ ನಮಗೇನೋ ಅರ್ಥನೇ ಆಗಲಿಲ್ಲ ಅದು. ಹಾಗಾದ್ರೆ ಆ ಸಿಸ್ಟಮನ್ನು ನಮ್ಮ ಸಾಹೇಬ್ರಿಗೆ ಹೇಳಿದ್ದೀವಿ, ಅದನ್ನು ಚೇಂಜ್ ಮಾಡಿ ಅಂತೀವಿ. ಆ ತಾಲೂಕಿನಿಂದ ಜಿಲ್ಲೆಗೆ ಆಯ್ಕೆ ಆಗಬೇಕು, ಜಿಲ್ಲೆಯಿಂದ ರಾಜ್ಯಕ್ಕೆ ಆಯ್ಕೆ ಆಗಬೇಕು, ರಾಜ್ಯದಿಂದ ರಾಷ್ಟ್ರಕ್ಕೆ ಆಯ್ಕೆ ಆಗಬೇಕು. ಈ ಸಿಸ್ಟಮನ್ನು ಹೊಸದಾಗಿ ಸೇರ್ಪಡೆ ಮಾಡುವಂಥ ವಿಧಾನವನ್ನು ತಮ್ಮನಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಹಾಗಾಗಿ ಅವರ ಅಧಿಕಾರದ ಅವಧಿಯಲ್ಲಿ ಸರ್ಕಾರ ಮಟ್ಟದಲ್ಲಿ ಏನಾದರೂ ಮಾಡಿ ಎಲ್ಲ ರಾಜ್ಯ ತಾಲೂಕಿನ ಪದಾಧಿಕಾರಿಗಳೆಲ್ಲರೂ ಹೋಗ್ರಿ, ಸಾಹೇಬ್ರಿಗೆ ಬೆಂಬಲ ಕೊಡಿ. ಅವ್ರಿಗೆ ಬೆಂಬಲ ಕೊಟ್ಟು ಮುಖ್ಯಮಂತ್ರಿಗಳು ಯಾರು ಇರಲಿ, ಯಾವ ಸರ್ಕಾರನಲ್ಲಿ ಹೋಗಿ ಒಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡ್ಕೊಂಡಿದ್ದಾರೆ. ಯಡಿಯೂರಪ್ಪ ಮಾಡಿದ್ದೇ ಬಿಟ್ಟರೆ ಅದಕ್ಕೆ ದುಡ್ಡಂತೂ ಯಾವತ್ತೂ ಇವತ್ತುವರೆಗೂ ಬಂದಿಲ್ಲ. ಹೋಗಿ ಒಂದು 100 ಕೋಟಿ ಹಾಕ್ಸ್ಕೊಂಡು 500 ಕೋಟಿ ಅಂತ ಅನೌನ್ಸ್ ಆಗಿದ್ದೆ ಬಿಟ್ಟರೆ ಯಾವುದು ಬಂದಿಲ್ಲ. ಅದಕ್ಕೆ ನಮ್ಮ ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ, ಅಟ್ಲೀಸ್ಟ್ ಒಂದು 100 ಕೋಟಿನಾರ ಹಾಕ್ಸ್ಕೊಂಡು 30 ಜಿಲ್ಲೆಗೆ 3 ಕೋಟಿ ಅಂತ ಹಾಕಿ ಒಂದು ಭವನವನ್ನು ಕಟ್ಟೋದಕ್ಕೆ ಅಡಿಪಾಯವನ್ನು ಹಾಕಿ ಅಂತ ನಾವು ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ. 1 ವರ್ಷ 100 ಕೋಟಿ ಅಂದರೆ ಹಂಗೆ 2 ವರ್ಷ 3 ವರ್ಷ ಕೊಟ್ಕೊಂತ ಹೋದರೆ 2-3 ವರ್ಷದೊಳಗೆ ಭವನಗಳು ಆಗ್ತವೆ, ಒಂದು ಬ್ಯಾಂಕ್ ಆಗ್ತದೆ, ಆಫೀಸ್ ಆಗ್ತದೆ, ಅದರ ಜೊತೆಲಿ ಒಂದು ಒಳ್ಳೆ ಹೈಟೆಕ್ ಆಗಿ ಸಮುದಾಯ ಭವನ ಮಾಡ್ಬೋದು. ಅದೆಲ್ಲ ಮುಗಿಸಿದ ನಂತರ ನೀವು ಹಾಸ್ಟೆಲ್ಗೆ ಕೈ ಹಾಕ್ಬೋದು. ಇವತ್ತು ಜಿಲ್ಲಾ ಕೇಂದ್ರಗಳು ಎಲ್ಲೂ ಇಲ್ಲ ಅನ್ನುವಂಥ ಕೊರಗು ನಮ್ಮ ಕೊಡಗಿನ ಅಧ್ಯಕ್ಷರು ಹೇಳ್ತಾ ಇದ್ರು. ಬಹುಶಃ ಅವರ ಮನವಿಯನ್ನು ನಾವು ತಗೊಳ್ತಾ ಈ ಥರದ ಒಂದಿಷ್ಟು ಉದ್ದೇಶಗಳನ್ನು ತಾವು ಮಾಡಿ, ನಮ್ಮ ಅಧ್ಯಕ್ಷ ಸಕಲೇಶ್ಪುರದಲ್ಲಿ ಬಹಳ ವಿಶೇಷವಾದಂಥ ಮಾತುಗಳನ್ನು ಅವರ ಕಾರ್ಯಕ್ರಮಗಳನ್ನು ಹೇಳ್ತಾ ಇದ್ರು. ತಾಲೂಕಿನ ದುಡ್ಡನ್ನು, ಜಿಲ್ಲೆ ದುಡ್ಡನ್ನು ಜಿಲ್ಲೆಗೆ ಉಪಯೋಗಿಸುವಂಥ ಯೋಜನೆಯನ್ನು ನಾವು ತರ್ತಾ ಇದ್ದೀವಿ, ಅದು ಖಂಡಿತ ಮಾಡ್ತೀವಿ ಎನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ರು. ಅದು ಸಕ್ಸಸ್ ಆದರೆ ಖಂಡಿತ ಈ ಭಾಗದಲ್ಲಿ ನೀವೇ ಸದಸ್ಯರಾಗ್ತಾ ಇದ್ದೀರಿ, ಸದಸ್ಯರ ಹಣವನ್ನು ಆಯಾ ಭಾಗದಲ್ಲಿ ಉಪಯೋಗಿಸ್ಕೊಳ್ಬೋದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಒಂದು ಸದಸ್ಯರು 250 ರೂಪಾಯಿ ದೊಡ್ಡದಲ್ಲ, ಆ ಸದಸ್ಯರು ಹೆಚ್ಚಿಗೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಕಲ್ಪನೆ ಇದೆ. ಬಹುಶಃ ಅದನ್ನು ನೀವೆಲ್ಲರೂ ಕೂಡ ಈಡೇರಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಅದು ಯಾವುದಕ್ಕರಾಗಲಿ, ರಾಜಕೀಯಕ್ಕೂ ಆಗಲಿ, ಸಾಮಾಜಿಕವಾಗಲಿ, ಯಾವುದಕ್ಕೆ ಆದರೂ ಕೂಡ ಅದರ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನೂತನ ಪದಾಧಿಕಾರಿಗಳಾಗಿದ್ದೀರಿ. ಬಹುಶಃ ನಿಮ್ಮೆಲ್ಲರೂ ಕೂಡ ಒಂದು ಶಕ್ತಿಯುತವಾಗಿ 20 ಜನ ಇದ್ದರೆ 20 ರೀತಿಯ ಶಕ್ತಿ ಆಗುತ್ತೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಮತ್ತೆ ನಿಮ್ಮೊಳಗೆ ಕಿತ್ತಾಟಗಳು, ನಿಮ್ಮೊಳಗೆ ಇದೆಲ್ಲ ಬರಬಾರ್ದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ,
ಎಷ್ಟರ ಅಧಿಕಾರದ ಅವಧಿ ಎಷ್ಟೇ ಆಗಿದ್ರು ಕೂಡ ಅದು ಒಂದೇ ದಿನ ಆಗಿದ್ರು ಕೂಡ ಅದನ್ನು ನಾವು ಸಾರ್ಥಕತೆ ಪಡಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ನಮ್ಮ ದೇವೇಗೌಡರು ಇದ್ದದ್ದು ಬಹಳ ಕಮ್ಮಿ, ಆದರೆ ಇವತ್ತು ರಾಷ್ಟ್ರಪತಿ ಅವರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಬಂತು. ಹೆಂಗೆ ಅಂತಂದ್ರೆ ಅದೊಂದು ಸ್ಥಾನ, ಒಂದು ಸಿಗ್ನೇಚರ್ ಹಾಕ್ಬಿಟ್ರೆ ಮುಗೀತು, ಅದು ಒಂದೇ ದಿನ ಆಗಲಿ 2 ದಿನ ಆಗಲಿ ಅಂತೀವಿ. ಸೊ ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚಿಗೆ ರೂಪಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ನಮ್ಮ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂಥ ನಮ್ಮ ಕೊಡಗಿನ ಕಡೆಯಿಂದ ಮೇಡಮ್ನವರು ಹೆಸರೇನು ಒಂದು ರಾಜೇಶ್ವರಿ ಅವರು ಬಂದಿದ್ದಾರೆ. ಅವ್ರಿಗೂ ಅದನ್ನೇ ಕೇಳ್ತಾ ಇದ್ರು, ಅಜ್ಜರ ಅಂತ ಮಾತಾಡ್ಸಿದ್ರು. ನಿಮ್ಮ ಕೊಡಗಿನ ಕಡೆ ಅಜ್ಜರು ಅಂತಾರ, ಅಜಯ ಅಂತಾರೆ, ಬಹಳ ವಿಶೇಷ. ಅವ್ರ ಕಡೆನೂ ಕೂಡ ಸಂಘಟನೆ ಹೆಚ್ಚಿಗೆ ಆಗಲಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸಿ, ಇವತ್ತು ಸ್ವಸಹಾಯ ಸಂಘಗಳೆಲ್ಲ ಕಡೆ ಆಗ್ತಾ ಇದೆ, ಅವ್ರ ಕೊಡಗಿನ ಜವಾಬ್ದಾರಿ ತಗೊಂಡು ಅಲ್ಲಿ ಮಾಡಿದರೆ ಇನ್ನೊಂದಿಷ್ಟು ಆರ್ಥಿಕವಾಗಿ ಸಾಮಾಜಿಕ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಕೂಡ ಅವ್ರ ಗಮನಕ್ಕೆ ತರುತ್ತಾ, ಬಹುಶಃ ನಿಮ್ಮೆಲ್ಲರ ಶಕ್ತಿಯಾಗಿ ಬರಲಿ. ನಮ್ಮ ಒಂದು ಅನಿಸಿಕೆಯನ್ನು ನಮ್ಮ ಮಠದ ಒಂದು ಪ್ರಸ್ತಾವನೆಯನ್ನು ತಮಗೆ ಸಲ್ಲಿಸ್ತೇವೆ. ನಮ್ಮ ಸುರೇಶಣ್ಣ ಅವರಿಗೆಲ್ಲ ಗೊತ್ತು, ಮೊನ್ನೆ ಹೇಳಿದ್ವಿ, ಒಂದು ನೂತನವಾಗಿ ಹಾಸನ ನಗರದಲ್ಲಿ ಹಾಸ್ಪಿಟಲ್ನ ಕಟ್ಟಲಿಕ್ಕೆ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸನ ನಗರದಲ್ಲಿ ಹಾಸ್ಪಿಟಲ್ ಕಟ್ಟುವ ಉದ್ದೇಶ ಹೊಂದಿದೆ. ಜನವರಿ 15ನೇ ತಾರೀಕು ಕಳ್ಕೊಂಡು ಅದರ ಉದ್ದಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಈಗಾಗಲೇ ಅದಕ್ಕೆ ಸಾಕಷ್ಟು ಜನ ಕೊಡುಗೆ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಹಾಗಾಗಿ ಒಂದೊಂದು ರೂಮಿಗೆ ಅವರವರ ತಂದೆ ತಾಯಿ ಹೆಸರಿನಲ್ಲಿ ಒಂದೊಂದು ರೂಮನ್ನು, ಒಟ್ಟು 500 ರೂಮ್ ಬರ್ತವೆ. 500 ರೂಮಿನಲ್ಲಿ ಒಬ್ಬೊಬ್ಬರ ಹೆಸರಿನಲ್ಲಿ ಕಟ್ಟಡವನ್ನು ಕಟ್ಟಿಸ್ತಾ ಇದ್ದಾರೆ. ಹಾಗಾಗಿ ಯಾರು ಆ ಥರ ಆಸಕ್ತರಿದ್ದರೆ, ನಮ್ಮ ನೂತನ ಅಧ್ಯಕ್ಷರು ಬಸವರಾಜಣ್ಣವರು ನಿನ್ನೆ ಘೋಷಣೆ ಮಾಡಿದರು, ಅವರು ಕೂಡ ಒಂದು ರೂಮನ್ನು ಕಟ್ಟಿಸಿಕೊಡುವಂಥ ಒಂದು ಯೋಜನೆಯನ್ನು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಹುಶಃ ಹಾಗೆ ಮೊನ್ನೆ ಸಾಣೇಳಿಗೆ ಹೋದಾಗ ಆ ಊರಿನಲ್ಲಿ ಸುಮಾರು 20 ಜನ ಒಂದು ಫ್ಲೋರಿಗೆ ಒಂದು ಫ್ಲೋರ್ 20 ಬರ್ತಾರೆ. ಆ ಸಂಪೂರ್ಣ ಜವಾಬ್ದಾರಿ ನಾವು ಸಾಣೇಳಿ ವಹಿಸ್ಕೊಂತೀವಿ ಅನ್ನುವಂಥದ್ದನ್ನು ನಮ್ಮ ರಾಜಣ್ಣನವರು ಅವತ್ತು ಘೋಷಣೆ ಮಾಡಿದರು. ಹಾಗೆ ನಮ್ಮ ಸಿದ್ದಾಪುರದಲ್ಲಿ ಸುಮಾರು ಜನ ಅದನ್ನು ಹೇಳಿದರು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಬಹುಶಃ ನಮಗೆ ನಮ್ಮ ಶಕ್ತಿಯಾಗಿ ನಮ್ಮ ಶಾಸಕರು ನಿಂತಿದ್ದಾರೆ. ಈ ಸಲ ಅವರ ಅವಧಿಯೊಳಗಡೆ ಇದೊಂದು ಯೋಜನೆಯನ್ನು ನಾವು ಮುಗಿಸ್ತೀವಿ, ಅವರು ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಈ ಸಲ ಅವರೆಲ್ಲರಿಗೂ ಮತ್ತೆ ಭಗವಂತ ಒಳ್ಳೆಯದನ್ನು ಮಾಡಲಿ, ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಹಾರೈಸಿ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೀವಿ. ನಮಸ್ಕಾರ. ಮಾತಿಗೆ ಬೆಳಗನ್ನು ತಂದಿದೆ ನಿಮ್ಮಯ್ಯ ನಾಮ, ಕೃತಿಗೆ ಗೌರವ ತಂದಿದೆ ನಿಮ್ಮಯ್ಯ ಪ್ರೇಮ, ಉಸಿರುಸಿಗೆ ನಿಮ್ಮ